ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಈಗ ಸೊರಬದಿಂದ ಬನವಾಸಿಗೆ ಹೋಗೋ ರಸ್ತೆಯಲ್ಲಿದ್ದೀವಿ. ನಾವು ಈಗ ಲೋಡ್ಗೆ ಹೋಗ್ತಾ ಇದ್ದೀವಿ. ನಾವು ರಾತ್ರಿ ಅಲ್ಲೇ ಸೊರಬದಲ್ಲೇ ಮಲಗಿದ್ವಿ ಪೆಟ್ರೋಲ್ ಬಂಕಲ್ಲಿ. ಆದರೆ ಈಗ ಹೋಗ್ತಾ ಇದ್ದೀವಿ. ಪ್ರೆಸೆಂಟು ಈ ಕಡೆ ಹೋದರೆ ಬನವಾಸಿಗೆ ಹೋಗ್ತೀವಿ, ಈ ಕಡೆ ಹೋದರೆ ನಾವು ಸೊರಬ ಕಡೆ ಹೋಗ್ತೀವಿ, ಸೊರಬ ಶಿವಮೊಗ್ಗ ಕಡೆ. ಅಲ್ಲಿ ಜ್ಯೂಸ್ ಫ್ಯಾಕ್ಟ್ರಿ ಮುಂದೆಗಡೆ ಲೋಡ್ ಆಗುತ್ತೆ ನಮಗೆ. ಫಸ್ಟು ಇಲ್ಲಿಂದ ಹೋಗೋಣ ಬರ್ರಿ. ಅಲ್ಲಿ 9:30-10 ಗಂಟೆಗೆ ಇರಬೇಕು. ನಾವು ಇಲ್ಲೇ ಸೊರಬದಲ್ಲಿ ಬಂದು ಮಲಗಿದ್ವಿ. ಇದೆಲ್ಲ ಕಾಡು ರಸ್ತೆ, ಅದಕ್ಕೆ ನೈಟಲ್ಲಿ ಪ್ರಯಾಣ ಮಾಡೋದು ಏನಕ್ಕೆ, ಆರಾಮಾಗಿ ಬೆಳಿಗ್ಗೆ ಹೋದರೂ ಆಗುತ್ತೆ ಅಂಥೇಳಿ ಅಲ್ಲಿ ಶಿವಮೊಗ್ಗದಿಂದ ಬಂದು ಇಲ್ಲಿ ಸೊರಬದಲ್ಲಿ ಪೆಟ್ರೋಲ್ ಬಂಕಲ್ಲಿ ಮಲಗಿದ್ವಿ. ಈಗ ಇದ್ದು ಒಂದು 8:30 ಹಂಗಿದ್ದು ಹೋಗ್ತಾ ಇದ್ದೀವಿ. ನೀವು ಈ ಕಡೆ ಬಂದು ರಸ್ತೆಯಲ್ಲಿ ಯಾವ ಕಡೆ ನೋಡಿದ್ರೂ ಕೂಡ ಬರೀ ಅಡಿಕೆ ಬಾಳೆನೇ ಕಾಣಿಸ್ತವೆ ಜಾಸ್ತಿ. ಬಾಳೆ ಮತ್ತು ಅಡಿಕೆ ಇಲ್ಲಿ ತುಂಬ ಜಾಸ್ತಿ ಬೆಳೀತಾರೆ. ಯಾಕಂದರೆ ಈ ಕಡೆ ಎಲ್ಲ ಮಲೆನಾಡು ಪ್ರದೇಶ ಆಗಿರೋದ್ರಿಂದಾಗಿ ಅಡಿಕೆ ಬಾಳೆ ತುಂಬ ಬೆಳೀತಾರೆ. ತರಕಾರಿ ಮೆಣಸು ಅವು ಸಹ ಬೆಳೀತಾರೆ. ಮತ್ತು ಇಲ್ಲಿ ಮಾವಿನಕಾಯಿ ಸಹ ಬೆಳೀತಾರೆ. ಇಲ್ಲಿಂದ ನಮಗೆ ಇನ್ನೇನು ಸೀದಾ ಹೋಗ್ಬಿಟ್ರೆ ಶಿರ್ಸಿಗೆ ಹೋಗ್ಬಿಡ್ತೀವಿ. ಶಿರ್ಸಿ, ಬನವಾಸಿ ಎಲ್ಲ ಕಡೆನೂ ಹೋಗುತ್ತೆ ಈ ರೋಡು. ಇನ್ನೊಂದು 9-10 ಕಿಲೋಮೀಟ್ರ್ ಇರಬೇಕಷ್ಟೇ. ಈ ಕಡೆನೂ ಅಷ್ಟೇ, ತುಂಬ ಕಾಡಿರುತ್ತೆ. ಈ ಕಡೆ ಎಲ್ಲ ಎಸ್ಟೇಟ್ಗಳು, ಕಾಡಿನ ರಸ್ತೆನೇ ಜಾಸ್ತಿ. ಮತ್ತು ಕೆರೆ, ನೀರಿಗಂತೂ ಬರಾನೇ ಇಲ್ಲ ಇಲ್ಲಿ ಈ ಕಡೆ ಎಲ್ಲ. ಯಾಕಂದರೆ ಮಲೆನಾಡು ಪ್ರದೇಶ ಆಗಿರೋದ್ರಿಂದಾಗಿ ನೀರು, ಕೆರೆ, ನದಿ, ಚಾನಲ್ಗಳು ಎಲ್ಲ ಇರ್ತವೆ ಈ ಕಡೆ. ಯಾವ ಕಡೆ ನೋಡಿದ್ರು ಹಚ್ಚ ಹಸಿರಿನಿಂದ ಕೂಡ್ಕೊಂಡಿರುತ್ತೆ ಈ ಕಡೆ. ಮತ್ತು ಸಾಗರ ಕಡೆ, ಶಿರ್ಸಿ ಈ ಕಡೆ ಎಲ್ಲ ಕೂಡ ಒಂಥರ ವೆದರ್ ನೋಡೋದಕ್ಕೆ ತುಂಬ ಚೆಂದ. ನೋಡಿರಿ ಬರ್ತಾ ಯಾವ ರೀತಿ ಲೊಕೇಶನ್ನು, ವ್ಯೂ ಪಾಯಿಂಟ್ ಹೆಂಗೆ ಕಾಣಿಸ್ತಿದೆ ಅಂತ. ಈ ಕಡೆ ಎಲ್ಲ ಸೀನ್ರಿ ನೋಡಿರಿ ಯಾವ ರೀತಿ ಕಾಣಿಸ್ತಿದೆ. ಇಂಥ ಕಡೆ ಎಲ್ಲ ಮಳೆ ಬರೋ ಟೈಮಲ್ಲಿ ಬಂದರೆ ಇನ್ನೂ ಸೂಪರಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಈ ರೀತಿ ಇದೆ ಅಂದರೆ ಮಳೆ ಬರೋ ಟೈಮಲ್ಲಿ ಹೆಂಗಿರುತ್ತೆ ಯೋಚನೆ ಮಾಡಿರಿ ನೀವೇ. ನಾವು ಇಲ್ಲೇ ಕದಂಬ ಆಗ್ರೋ ಇದಕ್ಕೆ ಬಂದಿದ್ದೀವಿ, ಫ್ಯಾಕ್ಟ್ರಿಗೆ. ಇಲ್ಲೇ ನಮಗೆ ಜ್ಯೂಸ್ ಲೋಡ್ ಆಗುತ್ತೆ. ಎಲ್ಲ ಅನಾನಸ್ಸು ಅವೆಲ್ಲ ಕಟ್ ಮಾಡಿರ್ತಾರಲ್ಲ, ಅವೆಲ್ಲ ಕೂಡ ಕ್ಯಾನ್ಗಳಿಗೆಲ್ಲ ತುಂಬಿರ್ತಾರೆ. ಅದೇ ಲೋಡೇ ಆಗೋದು ನಮಗೀಗ ಇಲ್ಲಿ. ಇನ್ನೂ ಅವ್ರು ಬಂದಿಲ್ಲ. ಅವ್ರು ಬಂದ ಮೇಲೆ ಈಗ ಲೋಡ್ ಶುರು ಮಾಡ್ತಾರೆ. ಅಲ್ಲಿ ಏನು ಹಿಂದೆಗಡೆ ನೋಡ್ತಾ ಇದ್ದೀರೋ ಅದೆಲ್ಲ ಕೂಡ ಇದೆ, ಎಲ್ಲ ಅನಾನಸ್ ಗಿಡಗಳೇ. ಲೋಡೆಲ್ಲ ಆಗೈತೆ, ಹಗ್ಗ ಟಾರ್ಪಲ್ಲೆಲ್ಲ ಹಾಕಿದ್ದೀನಿ. ಬಿಲ್ಗಾಗಿ ಕಾಯ್ತಾ ಇದ್ದೀನಿ. ಇನ್ನೂ ಬಿಲ್ ಬಂದಿಲ್ಲ. ನೆತ್ತಿ ಮೇಲೆ ಮಾತ್ರ ಹಾಕಿದ್ದೀವಿ ಟಾರ್ಪಲ್ಲು. ಅದೇನು ನೋಡ್ತಾ ಇದ್ದೀರಲ್ಲ ಟಿನ್ನು, ಅದೇ ಟಿನ್ನೇ ಈ ಥರ ಬಾಕ್ಸ್ ಒಳಗಡೆ ಇಟ್ಟು ಇದರೊಳಗಡೆ ಇಟ್ಟಿರೋದು ಗಾಡಿ ಒಳಗಡೆ. ಎಲ್ಲ ಪೈನಾಪಲ್ ಜ್ಯೂಸು, ಪೈನಾಪಲ್ ಸ್ಲೈಸು ಇವೆಲ್ಲ ಬರುತ್ತೆ. ಪೈನಾಪಲ್ ಸಿರಪ್ಪು, ಪೈನಾಪಲ್ ಜ್ಯೂಸು, ಪೈನಾಪಲ್ ಎಲ್ಲ ಕಟ್ ಮಾಡಿ ಇದು ಮಾಡಿರ್ತಾರಲ್ಲ, ಅದು ಸುಮಾರು ಒಂದು 255 ರೂಪಾಯಿನೋ ಐತೆ. 300 ರೂಪಾಯಿ ಆಗುತ್ತೆ ಅಂದ್ಕೊಳ್ಳಿ. ಅದು ಎಲ್ಲ ಡಬ್ಬಾಗೆಲ್ಲ ಹಾಕಿ ಪ್ಯಾಕಿಂಗ್ ಮಾಡಿರ್ತಾರೆ. ಇಲ್ಲೆಲ್ಲ ಜ್ಯೂಸ್ ಐಟಮ್ ಇವೆಲ್ಲ. ಎಲ್ಲ ಲೋಡೆಲ್ಲ ಆಗೈತೆ. ಬಿಲ್ಗೋಸ್ಕರ ಕಾಯ್ತಾ ಇದ್ದೀನಿ. ಇನ್ನೂ ಬಿಲ್ ಬಂದಿಲ್ಲ. ಅಡ್ವಾನ್ಸ್ ಬೇರೆ ಬರಬೇಕು, ದುಡ್ಡು ಬಂದರೆ ಇಲ್ಲಿಂದ ಹೊರಡಬೇಕು. ಇನ್ನೂ ಊಟ ಬೇರೆ ಮಾಡಿಲ್ಲ. ಅಡ್ವಾನ್ಸ್ ಬಂದಮೇಲೆ ಎಲ್ಲ ಖರ್ಚಿಗೂ ಅದೇ ಅಮೌಂಟೇ. ದುಡ್ಡು ಎಲ್ಲ ಖಾಲಿ ಆಗಿಬಿಟ್ಟೈತೆ, 1 ರೂಪಾಯಿ ಇಲ್ಲ, ಆ ರೀತಿ ಆಗಿದೆ. ಅಡ್ವಾನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಅವಾಗ 2 ಗಂಟೆ ಆಗೈತೆ, ಇನ್ನೂ ಊಟ ಮಾಡಿಲ್ಲ. ಬೆಳಗ್ಗೆಯಿಂದ ಊಟನೇ ಮಾಡಿಲ್ಲ ಇನ್ನು. ಈಗ ಅಡ್ವಾನ್ಸ್ ಬಂದರೆ ಅದರಲ್ಲಿ ಊಟ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಇಲ್ಲಿಂದ ಒಂದು 1.5 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ. ಅಲ್ಲಿ ಹೋಟ್ಲಿರುತ್ತೆ, ಅಲ್ಲಿ ಊಟ ಮಾಡಿಕೊಂಡು ಬರಬೇಕು. ಕೈಯಲ್ಲಿ 1 ರೂಪಾಯಿ ಇಲ್ಲ, ಕ್ಯಾಶು ಇಲ್ಲ. ಅದೇ ತೊಂದರೆ ಆಗಿರೋದು. ಅದರಿಂದಾಗಿ ಕಾಯ್ತಾ ಇದ್ದೀನಿ. ಇವರೆಲ್ಲ ಹಗ್ಗ ಟಾರ್ಪಲ್ಲೆಲ್ಲ ಹಾಕಿ ಹೋಗಿದ್ದಾರೆ. ನಾನೇ ಹೇಳ್ಕೊಟ್ಟಿದ್ದೀನಿ ಒಂದು ಕಡೆ, ಆ ಕಡೆ ನಿಂತ್ಕೊಂಡು. ಪಾಪ ತುಂಬ ಸಹಾಯ ಮಾಡಿದ್ರು. ತುಂಬ ಒಳ್ಳೆಯವರು ಇಲ್ಲಿರೋರೆಲ್ಲ ಕೂಡ. ಕಂಪ್ನಿಯವರೇ ಟ್ರ್ಯಾಕ್ಟ್ರು, ಗಾಡಿ ಎಲ್ಲ ಇಟ್ಕೊಂಡಿದ್ದಾರೆ ಅನಿಸುತ್ತೆ. ಇಲ್ಲೇ ಲೋಕಲಲ್ಲಿ ಡೆಲಿವರಿ ಮಾಡೋದಕ್ಕೆ ಮತ್ತು ಇಲ್ಲೇ ಓಡಾಡೋದಕ್ಕೆ ಅಂಥವಕ್ಕೆ ಬೇಕಾಗುತ್ತೆ ಅಂತ.
ಈ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ತುಂಬ ಒಳ್ಳೆಯವರು. ಟೀ ಕುಡಿಯೋಕ್ಕೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ಪ್ರೀತಿ ವಿಶ್ವಾಸದಿಂದ. ಈ ಥರ ಇದ್ದರೆ ಸಾಗುರು, ಎಲ್ಲಿಗಾದರೂ ಹೋಗಿ ಏನಾದರೂ ಮಾಡಿ ಕೆಲಸ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಕೆಲವ್ರು ಇರ್ತಾರೆ ಹಿಂಗೆ ಬೇಕು ಹಂಗೆ ಮಾತಾಡ್ತಾರೆ, ರ್ಯಾಶಾಗಿ ಮಾತಾಡ್ತಾರೆ ಅಂತ ಅಂಥವ್ರನ್ನೆಲ್ಲ ಮಾತಾಡ್ಸೋಕ್ಕೆ ಬೇಜಾರಾಗುತ್ತೆ ನಮಗೆ. ಅಂಥವ್ರೆಲ್ಲ ಬೇಕಾಗಿಲ್ಲ, ಇಂಥವ್ರು ಇದ್ದರೆ ತುಂಬ ಇದಾಗುತ್ತೆ. ನೋಡಿರಿ, ಕಂಪ್ನಿ ಹೆಸರು ಇದೆ ಕದಂಬ ಆಗ್ರೋ ಫುಡ್ಸ್ ಅಂತ. ಇಲ್ಲೇ ಸ್ವಲ್ಪ ಎಲ್ಲ ಇವು ಪೈನಾಪಲ್ ಎಲ್ಲ ಬೆಳೆಸಿದ್ದಾರೆ ಫ್ಯಾಕ್ಟ್ರಿ ಒಳಗಡೆ. ಈ ಕಡೆ ಇರೋವೆಲ್ಲ ಕಾಯಿ ಬಿಟ್ಟಿದ್ದಾವೆ, ಆ ಕಡೆ ಇರೋವು ಇವು ಇನ್ನೂ ಸಣ್ಣವು, ಇನ್ನೂ ಒಂದು 3-4 ತಿಂಗಳಾಗೈತೆ ಅನಿಸುತ್ತೆ ಹಾಕಿ. ಆ ಥರದ ಇರೋವು ಈ ಕಡೆ ಇರೋವೆಲ್ಲ. ಈ ಕಡೆ ಇರೋವೆಲ್ಲ ಅವೆಲ್ಲ ಫಲ ಕೊಡ್ತಾ ಇದ್ದಾವೆ. ಅಲ್ಲಿ ಸೆಂಟ್ರಲ್ಲಿರೋವು ಕೆಲವೊಂದರಲ್ಲೆಲ್ಲ ತೆಗ್ದಿದ್ದಾರೆ ಅಂತೆ ಕಾಯೆಲ್ಲ. ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿದೆ, ತುಂಬ ನೀಟ್ನೆಸ್ಸಾಗಿ ಮೇಂಟೈನ್ ಮಾಡಿದ್ದಾರೆ ಫ್ಯಾಕ್ಟ್ರಿನ. ಯಾರಿಗಾದರೂ ಇಲ್ಲಿ ಏನಾದರೂ ಆ ಥರದ್ದು ಜ್ಯೂಸ್ ಏನಾದರೂ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿರಿ. ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಕೂಡ. ಅವು ನಾನು ತಗೋಬೇಕು ಅಂತ ಆಸೆ ಆಗ್ತಿದೆ, ಬಟ್ ಏನು ಮಾಡೋಣ, ಇಲ್ಲಿ ಯಾರೂ ಇಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಬಿಲ್ ಕೊಡೋಕ್ಕೂ ಅವರು ಸ್ವಲ್ಪ ಅಮೌಂಟ್ ಕೊಡಬೇಕು, ಒಂದು 400-500 ರೂಪಾಯಿ ಕೊಡಬೇಕಾಗುತ್ತೆ. ಅದೇ ಲೋಡಿಂಗು ಟಾರ್ಪಲ್ ಹಾಕಿರೋದೆಲ್ಲ ಸೇರಿಸಿ ಕೊಡಬೇಕು. ಅವರು ಬಂದು ಬಿಲ್ ಕೊಟ್ಟು ಹೋಗ್ತಾರೆ ಅಷ್ಟೇ. ಅದನ್ನು ತಗೊಳ್ಳೋಣ, ತಿನ್ನೋಣ ಅಂತ ನನಗೂ ಆಸೆ ಆಗ್ತಿದೆ. ಅದು ನೋಡ್ತಾಯಿದ್ರೆ ಚೆನ್ನಾಗಿದೆ, ಎಲ್ಲ ಕ್ಲೀನಾಗಿ ನೀಟ್ನೆಸ್ಸಾಗಿ ಮಾಡ್ತಾರೆ. ಅದು ಕಲುಷಿತವಾಗಿ ಏನೇನು ಸಿಕ್ಕಿದ್ರೆ ಅದೆಲ್ಲ ಬೆರಕೆ ಮಾಡೋದು ಆ ರೀತಿ ಏನೇನು ಮಾಡಲ್ಲ. ಅದರಿಂದಾಗಿ ನಮ್ಮ ಡ್ರೈವರುಗಳು ತುಂಬ ತಾಳ್ಮೆಯಿಂದ ಇರ್ತಾರೆ. ಯಾಕಂದರೆ ಎಲ್ಲಿಗೆ ಹೋದರೂ ಅಷ್ಟೇ ತುಂಬ ತಾಳ್ಮೆಯಿಂದ ಇರಬೇಕಾಗುತ್ತೆ. ಪರಿಸ್ಥಿತಿಗಳೇ ಹಂಗಿರ್ತವೆ. ನೋಡಿರಿ, ಲೋಡ್ ಆಗಿ ಎಷ್ಟೊತ್ತಾಗೈತಿ, ಬಿಲ್ಗೋಸ್ಕರ ಮತ್ತು ಅಡ್ವಾನ್ಸ್ ದುಡ್ಡುಗೋಸ್ಕರ ಸುಮಾರು 2-3 ಅವರಿಂದ ಕಾಯ್ತಾಯಿದ್ದೀನಿ. ಇನ್ನು ಬೆಳಗ್ಗೆಯಿಂದ ಊಟನೂ ಮಾಡಿಲ್ಲ. ಅದು ಟಾರ್ಪಲ್ಲೆಲ್ಲ ಮಡಿಸಿದೆ, ಅದು ಮಡ್ಚಿದ ವೀಡಿಯೋ ಏನು ಮಾಡಲಿಲ್ಲ, ಒಬ್ಬನೇ ಮಡ್ಚಿದ್ದು. ಅವ್ರು ಬೆಳಗ್ಗೆ ಯಾರ್ಯಾರು ಇರಲಿಲ್ಲ ಇಲ್ಲಿ, ಇದ್ದರೆ ಪಾಪ ಅವರು ಹೆಲ್ಪ್ ಮಾಡೋರು. ಎತ್ತಾಕೋ ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ. ಇದ್ದಿದ್ದರೆ ಅವರು ಪಾಪ ಮಡ್ಚೋ ಟೈಮಲ್ಲೂ ಸಹ ಹೆಲ್ಪ್ ಮಾಡಿರೋರು. ಅದು ಬಟ್ಟೆ ಟಾರ್ಪಲ್ ಒಬ್ಬನೇ ಕೆಳಕ್ಕೆ ಹಾಕಿ ಮಡ್ಚಿ, ಮತ್ತು ಪ್ಲಾಸ್ಟಿಕ್ ಟಾರ್ಪಲ್ ಅಷ್ಟೊಂದು ರಿಸ್ಕ್ ಅನಿಸಲ್ಲ, ಈ ಬಟ್ಟೆ ಟಾರ್ಪಲ್ ತುಂಬ ರಿಸ್ಕ್ ಅನಿಸುತ್ತೆ. ಅದನ್ನೆಲ್ಲ ಕ್ಲೀನಾಗಿ ಮಡ್ಚಿ, ಕ್ಲೀನಾಗಿ ಫೋಲ್ಡ್ ಮಾಡಿ, ಒಂದು ಕೆಳಗಡೆ ಹಾಸಿ, ಒಂದು ಅದ್ರ ಮೇಲೆ ಈಗ ಲೋಡ್ ಮೇಲೆ ಹಾಕಿರೋದು. ಕ್ಲೀನಾಗಿ ಹಗ್ಗ ಎಲ್ಲ ಹೊಡೆದಿದ್ದೀವಿ. ನೋಡಿ, ಹಿಂದೆಗಡೆ ಕಾಣಿಸ್ತೈತಲ್ಲ, ಫ್ರಂಟ್ ಸೈಡಿಂದ ಹಿಡಿದು ಸೈಡಲ್ಲಿ ಎಲ್ಲೆಲ್ಲೂ ಯಾರು ಹಿಂಗೆ ಕೈ ಹಾಕೋಕ್ಕೂ ಆಗೋಲ್ಲ, ಆ ರೀತಿ ಹಗ್ಗ ಹೊಡೆದಿರೋದು. ಅಲ್ಲಿ ಒಂದು ಮೇಲ್ಗಡೆ ಕ್ಯಾಬಿನ್ ಮೇಲ್ಗಡೆ ಇರೋ ಹಗ್ಗ ಬಿಚ್ಚಿದ್ರೆ ವಿನಃ ಬೇರೆ ಯಾವ ಹಗ್ಗನೂ ಅಷ್ಟು ಈಸಿಯಾಗಿ ತೆಗಿಯೋಕ್ಕೆ ಬರೋಲ್ಲ, ಆ ರೀತಿ ಹಗ್ಗ ಹಾಕಿರೋದು. ಅಲ್ಲೇ ಇಲ್ಲಿ ಫೀಲ್ಡ್ ಐತಲ್ಲ ಮುಂದೆಗಡೆ, ಇಲ್ಲೇ ಮಡ್ಚಿರೋದು. ಅಲ್ಲೇ ಮಡ್ಚಿ ಕ್ಲೀನಾಗಿ ಮಡ್ಚೋಕ್ಕೆಲ್ಲ ತುಂಬ ಜಾಗ ಇತ್ತು. ಬೆಳಿಗ್ಗೆಯಿಂದ ಕೆಲಸ ಮಾಡೋದ್ರಲ್ಲೇ ಆಯಿತು. ಬೆಳಿಗ್ಗೆ ಅಲ್ಲೆಲ್ಲಾದರೂ ತಿನ್ಕೊಂಬರ್ಬೋದಿತ್ತು, ಆದರೆ ಅಷ್ಟು ಬೇಗ ಈ ರಸ್ತೆಯಲ್ಲಿ ಕೆಲವೊಂದು ಕಡೆ ಮಾಡ್ತಾರೆ. ಆದರೆ ನಾನು ಇಲ್ಲಿಗೆ ಬಂದು ಲೋಡ್ ಮಾಡಿಬಿಟ್ಟು ಏನು ಊಟ, ದುಡ್ಡು ಬೇರೆ ಇರಲಿಲ್ವಲ್ಲ, ಕೈಯಲ್ಲಿ ದುಡ್ಡು ಬೇರೆ ಇರಲಿಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ತಿನ್ನೋಣ, ದುಡ್ಡು ಹಾಕ್ಸ್ಕೊಂಡು ಅಕೌಂಟಿಗೆ ಇರಲಿಲ್ಲಾದರೆ ATM-ಅಲ್ಲಿ ಡ್ರಾ ಮಾಡಿಕೊಂಡು ಅಂತ ಐಡಿಯಾ ಮಾಡಿದ್ದೆ. ಬಟ್ ಆದರೆ ಎಲ್ಲ ಉಲ್ಟಾ ಲೆಕ್ಕಾಚಾರ ಆಗಿಬಿಡ್ತು. ಈಗ ಸುಮಾರು ಇಲ್ಲಿಂದ 1.5 ಕಿಲೋಮೀಟ್ರ್ ತನಕ ನಡ್ಕೊಂಡು ಹೋಗಿ ತಿನ್ಕೊಂಬರಬೇಕು. ಈಗೇನು ಮಾಡೋಕ್ಕಾಗಲ್ಲ, ಈಗ ಊಟನಾದರೂ ಮಾಡ್ಕೊಂಡು ಬರಬೇಕು. ಈಗ ತುಂಬ ಹೊಟ್ಟೆ ಹಸ್ತಿದೆ, ಬಿಸಿಲು ಇದೆ. ಬಿಸಿಲು ಈ ಚಳಿಗಾಲದಲ್ಲೇ ಇಷ್ಟೊಂದು ಬಿಸಿ ಮುಟ್ತಾ ಇದೆ ಅಂದರೆ ಇನ್ನೇನು ಬೇಸಿಗೆ ಈಗ ಸ್ಟಾರ್ಟ್ ಆಗಿದೆ. ಸ್ಟಾರ್ಟಿಂಗ್ ಸ್ಟೇಜಲ್ಲೇ ತುಂಬ ಬಿಸಿಲಿದೆ. ಇನ್ನು ಹೋಗ್ತಾ ಇನ್ನೂ ಎಷ್ಟು ಬಿಸಿಲು ಇದಾಗುತ್ತೋ ಗೊತ್ತಿಲ್ಲ. ಗ್ಲೋಬಲ್ ವಾರ್ಮಿಂಗ್ ಅಂತೂ ತುಂಬ ಆಗ್ತಿದೆ. ಅದು ಎಲ್ಲ ಮನುಷ್ಯರಿಂದನೇ ಜಾಸ್ತಿ ಆಗ್ತಿರೋದು. ಏನೂ ಮಾಡೋಕ್ಕಾಗಲ್ಲ. ಈಗ ತುಂಬ ಹೊಟ್ಟೆ ಹಸ್ತಿದೆ, ಗಾಡಿಯಲ್ಲಿ ಕುತ್ಕೊಳ್ಳೋಕ್ಕೂ ಆಗ್ತಿಲ್ಲ. ನಡ್ಕೊಂಡಾದರೂ ಹೋಗೋಣ ಅಂದರೆ ತುಂಬ ಬಿಸಿಲಿದೆ. ಈ ಶ್ರೀರಾಮನವಮಿ ಬರೋ ಅಷ್ಟೊತ್ತಿಗೆ, ಶ್ರೀರಾಮನವಮಿಯಲ್ಲೇ ನನ್ನ ಹುಟ್ಟಿದ ಹಬ್ಬ ಇರೋದು. ಅವರು ಇದು ಮಾಡೋ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಊಟ ಮಾಡ್ಕೊಂಡಾದರೂ ಬಂದುಬಿಡ್ತೀನಿ ಹೋಗಿ. ಇನ್ನೇನು ಮಾಡೋಕ್ಕಾಗಲ್ಲ, ಇಲ್ಲಿ ಕುತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಹಿಂಗೆ ನಡ್ಕೊಂಡು ಹೋಗೋಕ್ಕೂ ಭಾರಿ ಹಿಂಸೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಈಗ ಬಂದ ಮೇಲೆ ಹಳ್ಳಿಗೆ ಬಿದ್ದ ಮೇಲೆ ಅಲ್ಲಿಂದ ಎದ್ದು ಹೋಗಲೇಬೇಕು. ಅಲ್ಲೇ ಕುತ್ಕೊಂಡಿರ್ತೀವಿ ಅಂದರೆ ಆಗಲ್ಲ. ಬರ್ರಿ, ಇಲ್ಲಿಂದ ಹೋಗಿ ಊಟ ಮಾಡ್ಕೊಂಡು ಬಂದು ಇಲ್ಲಿಂದ ಹೊರಡೋದಕ್ಕೆ ಪ್ರಯತ್ನ ಮಾಡೋಣ. ಬಿಲ್ಲೆಲ್ಲ ಇಸ್ಕೊಂಡು ಹೊರಟಿದ್ದೀವಿ. ಬಿಲ್ ಕೊಡೋ ಅಷ್ಟೊತ್ತಿಗೆ ಒಂದು 2-3 ಗಂಟೆ ಮಾಡಿದ್ರು.
ಇಲ್ಲೇನೋ ಬೇಗನೆ ಕೊಡ್ತಿದ್ರು, ಅದೇ ನಮಗೆ ಅಡ್ವಾನ್ಸ್ ದುಡ್ಡು ಇಸ್ಕೊಳ್ಳೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು, ಲೇಟ್ ಮಾಡಿದ್ರು. ಅದರಿಂದಾಗಿ ಇನ್ನೂ ದುಡ್ಡೇ ಬಂದಿಲ್ಲ. ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ನಾನು ಬೆಳಗಾವಿ ಎಲ್ಲ ಬಿಟ್ಟು ಹೋಗ್ತಿದ್ದೆ. ಬಾರ್ಡ್ರ್ ಹತ್ರ ಇರ್ತಿದ್ದೆ ನಾನೀಗ. ಬೆಳಗಾವಿ ಎಲ್ಲ ಬಿಟ್ಟು ನಿಪ್ಪಾಣಿ ಬಾರ್ಡ್ರ್ ಹತ್ರ. ಆದರೆ ಏನು ಮಾಡೋಣ, ಅದು ಅಮೌಂಟ್ ಹಾಕೋದು ತುಂಬ ಲೇಟ್ ಮಾಡಿಬಿಟ್ರು. ಅದಕ್ಕೆ ಈಗ ಅಲ್ಲೇ ಇದ್ದರೆ ಇನ್ನೂ ಅಲ್ಲೇ ಇರ್ತೀವಿ ಅಂತೇಳಿ ಆದಷ್ಟು ಹೋಗ್ತಾ ಇರೋಣ, ಡೀಸೆಲ್ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಅಂತ ಹೊರಟಿದ್ದೀನಿ. ಏನು ಇನ್ನೊಂದು ಸ್ವಲ್ಪ ದೂರ ಹೋಗಿ ಅಲ್ಲಿ ದಾಸನಪುರದ ಹತ್ರ ನಿಲ್ಲಿಸ್ಕೋಬೇಕು. ಬನವಾಸಿಯಿಂದ ಬಿಟ್ಟಿದ್ದೀನಿ, ಸಿಂಗಲ್ ರೋಡಲ್ಲೇ ಹೋಗ್ತಾ ಇದ್ದೀನಿ. ನಾವು ದಾಸನ ಕೊಪ್ಪ ಎಲ್ಲ ಬಿಟ್ಟು ಆನಗಲ್ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ. ಆನಗಲ್ಲು ಬಂಕಾಪುರದ ಮೇಲೆ ಹೋಗ್ತೀವಿ ನಾವು, ತಡಸ ಮೇಲೆ ಹೋಗಲ್ಲ. ಹಂಗಾಗಿ ಬೇರೆ ರಸ್ತೆಗಳು ಇದ್ದಾವೆ, ಆದರೆ ಅವೇನು ಅಷ್ಟೊಂದು ಚೆನ್ನಾಗಿಲ್ಲ. ಈ ರೋಡೆಲ್ಲ ತುಂಬ ಹಾಳಾಗೈತೆ. ಈ ರೋಡಲ್ಲಿ ಯಾರಾದರೂ ನೈಟಲ್ಲಿ ಪ್ರಯಾಣ ಮಾಡೋಂಗಿದ್ರೆ ನೈಟಲ್ಲಿ ಪ್ರಯಾಣ ಮಾಡೋಕ್ಕೆ ಹೋಗ್ಬೇಡ್ರಿ. ತುಂಬ ಸರಿ ಇಲ್ಲ ಈ ರೋಡು, ತುಂಬ ನಿಧಾನಕ್ಕೆ ಹೋಗಬೇಕಾಗುತ್ತೆ. ರೋಡ್ ಚೆನ್ನಾಗಿದ್ದರೆ ಏನೋ ಅನ್ಬೋದು, ಆದಷ್ಟು ಹಗಲೊತ್ತು ಪ್ರಯಾಣ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಒಂದೊಂದು ಹತ್ರ ಮಣ್ಣು ರೋಡ್ ಸಿಕ್ಕಿದ್ರೆ ಒಂದೊಂದು ಹತ್ರ ದಾರಿನೇ ಇರಲ್ಲ, ಆ ರೀತಿ ಇದೆ ರೋಡು. ಕೆಲವೊಂದು ಹತ್ರ ಸ್ಟಾರ್ ಎಲ್ಲ ಕಿತ್ತೋಗೈತೆ, ಕೆಲವೊಂದು ಹತ್ರ ಸ್ವಲ್ಪ ಚೆನ್ನಾಗಿದೆ. ನಮ್ಮದ್ರಲ್ಲಿ ನೋಡಿದ್ರೆ ಡೀಸೆಲ್ಲು ರಿಸರ್ವ್ಗೆ ಬಂದಿದೆ. ಡೀಸೆಲ್ ಬೇರೆ ಆಗುತ್ತಾ ಇಲ್ವೋ ಈ ರೋಡಲ್ಲಿ, ಯಾಕಂದರೆ ಗೇರ್ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಮೈಲೇಜ್ ಬರೋಲ್ಲ ಇಂಥ ರೋಡಲ್ಲೆಲ್ಲ. ನಾನೇನಂತ ಮಾಡಿದ್ದೆ, ಮುಂಚೆ ಬಂದಾಗ ಈ ರೋಡೆಲ್ಲ ಚೆನ್ನಾಗಿತ್ತು, ನನಗೆ ಗೊತ್ತೇ ಇಲ್ಲ ಇಷ್ಟೊಂದು ಹಾಳಾಗೈತೆ ಅಂತ. ನೋಡ್ತಾ ಇದ್ರೇ ಗೊತ್ತಾಗ್ತಿದೆ. ನಾನು ಮುಂಚೆ ಈ ಕಡೆ ಎಲ್ಲ ಓಡಾಡ್ತಿದ್ನಲ್ಲ, ಅವಾಗೆಲ್ಲ ಈ ರೋಡೆಲ್ಲ ಸೂಪರಾಗಿತ್ತು. ಈ ಕಡೆ ಎಲ್ಲ ರೋಡೆಲ್ಲ ಹಾಳಾಗಿದೆ ಈ ನಡುವೆ, ತುಂಬ ಗಾಡಿಗಳು ಓಡಾಡಿ. ಅದರಿಂದಾಗಿ ಮತ್ತು ಇದು ಆ ಕಡೆ ಈ ಕಡೆ ಸಣ್ಣ ಕಾಲುವೆಗಳಿಗೆಲ್ಲ ಮೋರಿ ಎಲ್ಲ ಕಟ್ಟಿದ್ದಾರೆ. ಅದರಿಂದಾಗಿ ತುಂಬ ರೋಡ್ನೆಲ್ಲ ಕಿತ್ತಿ ಮೋರಿ ಥರ ಎಲ್ಲ ರೆಡಿ ಮಾಡಿದ್ದಾರೆ. ನೈಟ್ ಹೊತ್ತು ಇಂಥ ಪ್ರಯಾಣ ಮಾಡೋದೇ ಒಳ್ಳೆಯದಲ್ಲ. ಗಾಡಿ ಏನಾದರೂ ಸಮಸ್ಯೆ ಆದರೆ ಮತ್ತು ದಾರಿಯಲ್ಲಿ ಕೆಲವರು ಇರ್ತಾರೆ ಒಂಥರ ಇದು ಮಾಡೋರು, ಅಂಥವರಿಂದ ತುಂಬ ಸಮಸ್ಯೆಗಳು ಅನುಭವಿಸ್ಬೇಕಾಗುತ್ತೆ. ಅದರಿಂದಾಗಿ ಇಂಥ ಹತ್ರ ಎಲ್ಲ ಕೂಡ ನೈಟಲ್ಲಿ ಪ್ರಯಾಣ ಮಾಡೋದು ತುಂಬ ಡೇಂಜರು. ಅದು ಬೇರೆ ರೋಡೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಹತ್ರ ಅಂತೂ ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಪಾಸ್ ಆಗೋಲ್ಲ, ಆ ರೀತಿ ಇತ್ತು. ಸ್ವಲ್ಪ ಮಿಸ್ ಆದರೂ ಸೈಡಿಗೆ ಹೋಗ್ಬಿಡ್ತವೆ ಎಡ್ಜಲ್ಲಿ, ಆ ರೀತಿ ಇತ್ತು. ಇಲ್ಲಾದರೂ ಸ್ವಲ್ಪ ಪರವಾಗಿಲ್ಲ. ಅದು ಬೇರೆ ಡೀಸೆಲ್ ಬೇರೆ ಇಲ್ಲ. ಅಲ್ಲಿ ಹಾಕ್ಸ್ಕೊಳ್ಳೋಣ ಅಂತ ಐಡಿಯಾ ಮಾಡಿದ್ರೆ ನಮ್ಮ ಓನರು ಮಾತೇ ಕೇಳಲಿಲ್ಲ. ಅದು ದುಡ್ಡಿಲ್ಲ ಹಿಂಗೆ ಅಂತ ಹೇಳ್ತಿದ್ರು. ಮಾತ್ರ ಡೀಸೆಲ್ ಏನಾದರೂ ಆಗೋಗಿ ನಿಂತ್ಕೊಬಿಟ್ರೆ ತುಂಬ ಕಷ್ಟ ಇಂಥ ಹತ್ರ ಎಲ್ಲ. ಅದಕ್ಕೆ ನಾವು ಒಳ್ಳೆ ಮಾತಲ್ಲಿ ಹೇಳ್ತೀವಿ, ಹತ್ರ ಎಲ್ಲ ಗಾಡಿ ನಿಂತ್ಕೋಬಾರ್ದು ಅಂತ. ನಿಂತ್ಕೊಬಿಟ್ರೆ ರಾತ್ರಿ ಎಲ್ಲ ನಿದ್ದೆ ಇರಲ್ಲ, ಟೆನ್ಷನ್ ಆಗಿಬಿಡುತ್ತೆ. ಎಲ್ಲಿ ಯಾರು ಬಂದು ಕಳ್ತನ ಮಾಡ್ತಾರೋ ಏನು ಮಾಡ್ತಾರೋ ಅಂತ. ಅದರಿಂದಾಗಿ ಮುಂಚೆನೇ ಡೀಸೆಲ್ ಹಾಕ್ಸ್ಕೊಂಡು ಫುಲ್ ಸೇಫ್ಟಿಯಾಗಿ ಹೋಗೋಣ ಅಂತ ಐಡಿಯಾ ಮಾಡಿದ್ರೆ ಅವರು ಹೇಳ್ದಂಗೆ ಕೇಳಬೇಕಾಗುತ್ತೆ. ಕೆಲವೊಂದು ಸರಿ ಏನು ಮಾಡೋಣ, ಗಾಡಿಗಳು ಇಟ್ಕೊಂಡಿರೋರೆಲ್ಲ ಹಂಗೆ ಮಾಡ್ತಾರೆ. ಕೆಲವರೆಲ್ಲ ಒಳ್ಳೆಯವರು ಇರ್ತಾರೆ, 50% ಒಳ್ಳೆಯವರಿದ್ದರೆ 50% ಸುಮ್ಮನೆ ರೋದನೆ ಕೊಡ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಅನುಭವಿಸ್ಬೇಕು. ಈಗ ಇಲ್ಲಿ ಪೆಟ್ರೋಲ್ ಬಂಕು ಕೂಡ ಓಪನ್ ಇರ್ತವೆ, ಇಲ್ಲ ಗೊತ್ತಾಗಲ್ಲ. ಯಾಕಂದರೆ ಇವೆಲ್ಲ ಹಳ್ಳಿಗಳು. ಪೆಟ್ರೋಲ್ ಬಂಕು ಒಂದೊಂದು ಹತ್ರ ಇದ್ದರೆ ಒಂದೊಂದು ಹತ್ರ ಇರಲ್ಲ. ಒಂದೊಂದು ಹತ್ರ ಎಲ್ಲ 10 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಸಮಸ್ಯೆಗಳು. ಮುಂದೆಯಾಗಿ ಟ್ರಿಪ್ ಮುಗಿಸೋಣ ಅನ್ನೋ ಅದಕ್ಕೆ ಬಿಡಲ್ಲ, ಆ ರೀತಿ ಮಾಡ್ತಾರೆ. ಏನೇ ಸಮಸ್ಯೆಗಳು ಇರಲಿ, ದಾರಿಯಲ್ಲಿ ಗಾಡಿ ಹೋಗ್ತಿದ್ರೆ ಡ್ರೈವರ್ಗೆ ಸಮಸ್ಯೆಗಳನ್ನ ಕೊಡಬಾರ್ದು. ಯಾಕಂದರೆ ಮಾಮೂಲಿಯಾಗೆ ತುಂಬ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಅಂಥದ್ರಲ್ಲಿ ಇದೊಂದು ಸಮಸ್ಯೆ ಅಂದರೆ ಇನ್ನೂ ಕಷ್ಟ ಆಗಿಬಿಡುತ್ತೆ. ಇಂಥ ಹತ್ರ ಎಲ್ಲ ನೈಟಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಗಾಡಿಯಲ್ಲಿ ಕತ್ತಿ, ರಾಡು, ಖಾರದ ಪುಡಿ ಎಲ್ಲ ಇಟ್ಕೊಂಡು ಗಾಡಿ ಎಲ್ಲ ಕಡೆನೂ ಲಾಕ್ ಮಾಡಿಕೊಂಡು ಶಿಸ್ತಾಗಿ ಆರಾಮಾಗಿ ಭಯ ಬೀಳ್ದಿರ ಹೋಗ್ತಾ ಇರಬೇಕು. ನನಗೂ ಕೆಲವೊಂದು ಇನ್ಸಿಡೆಂಟ್ಗಳು ನಡೆದಿದ್ದಾವೆ. ಕೆಲವೊಂದು ಸರಿ ಈ ಕಡೆ ಆಂಧ್ರ ಎಲ್ಲ ಬಿಟ್ಟು ಈ ಕಡೆ ಕೋಲ್ಕತ್ತಾ ಸೈಡ್ ಬಿಹಾರ್ ಕಡೆ ಹೋದಾಗೆಲ್ಲ ಕೂಡ ರೌಡಿಗಳೆಲ್ಲ ಕಾಡು ಸಿಗುತ್ತಲ್ಲ ಅಂತ ಪ್ರದೇಶದಲ್ಲೆಲ್ಲ ಅಡ್ಡ ಹಾಕಿಬಿಟ್ಟು ರೋಲ್ ಕಾಲ್ ಮಾಡೋದಕ್ಕೆಲ್ಲ ನೋಡಿದ್ದಾರೆ. ಆದರೆ ನಾನು ಎಲ್ಲೆಲ್ಲೂ ಇದು ಮಾಡಿಲ್ಲ. ಕೆಲವೊಂದು ಕಡೆ ಎಲ್ಲ
ದುಡ್ಡು ಇಸ್ಕೊತಾರೆ, ಬಿಟ್ಬಿಡ್ತಾರೆ. ಆದರೆ ಕೆಲವೊಂದು ಕಡೆ ಹೊಡೆದು ನಮ್ಮ ಹತ್ರ ಏನೇನು ಇದೆ ಎಲ್ಲ ಕಿತ್ಕೊತಾರೆ. ಅದರಿಂದಾಗಿ ಲಾಸ್ಟ್ ಟೈಮು ನಾನು ಬರೀ 1.5 ತಿಂಗಳೇನು ಆಯಿತು, ಬರೀ ಕಾರಲ್ಲಿ ಹೋಗಬೇಕಾದ್ರೆ ನನಗೆ ಅಡ್ಡ ಹಾಕಿದ್ರು. ಮಂತ್ರಾಲಯಕ್ಕೆ ಹೋಗಿ ವಜ್ರಕಲ್ಲೂರ ಮೇಲೆ ಬರಬೇಕಾದ್ರೆ, ಗುಂತಕಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಬರಬೇಕಾದ್ರೆ, ಸೊ ಅದರಿಂದಾಗಿ ಇಂಥವನ್ನೆಲ್ಲ ಇಟ್ಕೊಂಡಿರ್ಬೇಕು ಗಾಡಿಯಲ್ಲಿ. ಅದೊಂದೇ ಅಲ್ಲ, ತುಂಬ ಇನ್ಸಿಡೆಂಟ್ಗಳು ನಡೆದಿದ್ದಾವೆ ಗಾಡಿಯಲ್ಲಿ ಹೋಗಬೇಕಾದ್ರೆ. ಅದರಿಂದಾಗಿ ಹೇಳೋಕ್ಕಾಗಲ್ಲ ಗುರು, ದಾರಿಯಲ್ಲಿ ಯಾವಾಗ ಏನು ಎಂಥ ಜನ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ದಾರಿಗೆ ಅಡ್ಡ ಹಾಕ್ಕೊಂಡು ಲೈಟ್ ಬಿಟ್ಕೊಂಡು ಕೆಲವರೆಲ್ಲ ಕಲ್ಲು ಅವು ಇವೆಲ್ಲ ಅಡ್ಡ ಹಾಕ್ಕೊಂಡು ಒಂಥರ ರೋಲ್ ಕಾಲ್ ಮಾಡೋದಕ್ಕೆ ರೌಡಿಗಳ ಥರ ಬಿಹೇವ್ ಮಾಡ್ತಾ ಇರ್ತಾರೆ. ಅಂಥವ್ರಿಂದ ಧೈರ್ಯದಿಂದ ಪಾಸ್ ಆಗಲಿಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಅದರಿಂದಾಗಿ ಇಂಥವನ್ನೆಲ್ಲ ಇಟ್ಕೊಂಡು ಇದು ಭಯ ಪಡ್ದಿರ ಅವ್ರನ್ನೇ ಎದುರಿಸ್ಕೊಂಡು ಬರೋ ಅಷ್ಟು ಸ್ವಲ್ಪ ಧೈರ್ಯ ಇಟ್ಕೊಂಡಿರ್ಬೇಕು ಡ್ರೈವರ್ ಅಂದಮೇಲೆ. ಇಲ್ಲ ಅಂದರೆ ಈ ಗಾಡಿ ಡಿಪಾರ್ಟ್ಮೆಂಟು ಬೇಡ, ಇದು ಬೇಡ, ಇದು ಸವಾಸನೆ ಬೇಡ ಅನ್ನೋ ಅಷ್ಟು ಇದು ಬಂದುಬಿಡುತ್ತೆ. ಅಷ್ಟೊಂದೆಲ್ಲ ರಿಸ್ಕ್ ತೊಗೊಂಡು ಏನಕ್ಕೆ ಮಾಡ್ಕೊಳ್ಳೋಣ, ಆರಾಮಾಗಿ ಮನೆಯಲ್ಲಿ ಇದ್ಕೊಂಡು ಇದು ಬಿಡೋಣ, ಬೇರೆ ಏನಾದರೂ ಕೆಲಸ ಮಾಡ್ಕೊಂಬಿಡೋಣ ಅನ್ಸೋ ಅಷ್ಟು ಬೇಜಾರಾಗಿಬಿಡುತ್ತೆ ಅಂಥ ಸಿಚುವೇಶನ್ಗಳಲ್ಲೆಲ್ಲ. ಯಾಕಂದರೆ ನನಗೂ ಆ ಥರ ಒಂದು ಕರೆಕ್ಟಾಗಿ ಒಂದು 6 ಸಲ ಆಗೈತೆ ಮೊನ್ನೆದು ಲೆಕ್ಕ ಮಾಡಿಕೊಂಡ್ರೆ. 6 ಇನ್ಸಿಡೆಂಟ್ನು ನೋಡಿಕೊಂಡ್ರೆ ಯಾಕಬೇಕು, ಇದು ಸವಾಸನೆ ಬೇಡ ಅನ್ನೋ ಅಷ್ಟು ಫೀಲಿಂಗ್ ಬಂದುಬಿಡುತ್ತೆ ಅಂಥ ಟೈಮಲ್ಲಿ. ಆ ಸಿಚುವೇಶನ್ನ ನಾವು ಯಾವ ರೀತಿ ಫೇಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದರಿಂದಾಗಿ ಆದಷ್ಟು ನಾನು ಹೇಳಿದ್ದೀನಲ್ಲ, ಇಂಥವನ್ನೆಲ್ಲ ಸ್ವಲ್ಪ ಫಾಲೋ ಮಾಡಿದ್ರೆ ಆದಷ್ಟು ನೀವು ಬಚಾವಾಗೋ ಚಾನ್ಸಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಗಾಡಿ ಅಂತೂ ನಿಲ್ಸಕ್ಕೆ ಹೋಗ್ಬೇಡ್ರಿ. ಕೆಲವ್ರು ಏನು ಮಾಡ್ತಾರೆ, ಗೋವಾ ಸೈಡ್ ಹೋದಾಗ ಗೋವಾ ರೋಡ್ಗಳಲ್ಲೆಲ್ಲ ಕೂಡ ಕಾರಲ್ಲಿ ಅಡ್ಡ ಬಂದುಬಿಟ್ಟು ಕಾರ್ ಅಡ್ಡ ಹಾಕ್ಬಿಟ್ಟು ಗಾಡಿಗೆ ರೋಲ್ ಕಾಳೆಲ್ಲ ಹೊಡಿಯೋದಕ್ಕೆ ನೋಡ್ತಾ ಇರ್ತಾರೆ. ಸೊ ಆ ರೋಡಲ್ಲೂ ಸಹ ನಾನು ಅದನ್ನು ಅನುಭವಿಸಿದ್ದೀನಿ. ಅದರಿಂದಾಗಿ ಹೇಳ್ತಾ ಇದ್ದೀನಿ, ಗಾಡಿ ಅಂತೂ ನಿಲ್ಸೋಕೆ ಹೋಗ್ಬೇಡ್ರಿ, ಹೊಡ್ಕೊತ ಹೋಗ್ತಾ ಇರಬೇಕು. ಅಂದರೆ ಆ ಮೂಮೆಂಟ್ ನೋಡ್ಕೋಬೇಕು. ಅಲ್ಲಿ ನಮ್ಮ ತಲೆ ತುಂಬ ಫಾಸ್ಟಾಗಿ ಯೋಚನೆ ಮಾಡೋ ಥರ ಇರಬೇಕು, ಇಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ನನಗೆ ತುಂಬ ಜನ ಕೇಳ್ತಿದ್ರು, ರಾತ್ರಿ ಎಲ್ಲ ಹಂಗೆಲ್ಲ ಓಡಾಡ್ತೀಯ, ಯಾವ ಧೈರ್ಯದ ಮೇಲೆ ಓಡಾಡ್ತೀಯ, ಹಂಗೆ ಹಿಂಗೆ ಅಂತ. ಸೊ ನಾನು ಹೇಳಿದ್ನಲ್ಲ, ಇಂಥವನ್ನೆಲ್ಲ ಪಾಟಿಸಬೇಕು. ಆದರೆ ಲಾಸ್ಟ್ ಟೈಮ್ ಕಾರಲ್ಲಿ ಹೋದಾಗ ಕಾರಲ್ಲಿ ಅಂಥವು ಏನು ಇಟ್ಕೊಂಡಿರಲಿಲ್ಲ. ಈ ಥರ ಲಾರಿಗೆ ಬಂದಾಗ ಮಾತ್ರ ಇಟ್ಕೊತಿದ್ದೆ ನಾನು. ಆದರೂ ಸಹ ಆ ಸಿಚುವೇಶನ್ನ ಸಹ ನಾನು ಫೇಸ್ ಮಾಡಿಕೊಂಡು ಇದು ಮಾಡಿದೆ. ಕಣ್ಣಿಗೆಲ್ಲ ಹೆಂಗೆ ಟಾರ್ಚ್ ಬಿಡ್ತಾರೆ ಅಂದರೆ ಮುಂದೆಗಡೆ ದಾರಿನೇ ಕಾಣಿಸಲ್ಲ, ಬ್ರೇಕ್ ಹೊಡೆದು ನಿಲ್ಲಿಸ್ಬಿಡ್ಬೇಕು, ಆ ರೀತಿ ಟಾರ್ಚ್ ಬಿಡ್ತಾರೆ. ಸೊ ಅಂಥ ಸಿಚುವೇಶನ್ಗಳನ್ನೆಲ್ಲ ಫೇಸ್ ಮಾಡಿದ್ದೀನಿ. ಅದರಿಂದಾಗಿ ನಿಮಗೂ ಹೇಳ್ತಾ ಇದ್ದೀನಿ. ನೋಡಿರಿ, ಯಾರೋ ಇಲ್ಲಿ ಲೈಟ್ ಹಾಕ್ಕೊಂಡು ಹೆಂಗೆ ಬರ್ತಾಯಿದ್ದಾರೆ ಅಂಥವ್ರು ನೋಡಿದಾಗಲೂ ಒಂದೊಂದ್ಸಲಿ ಏನಂದರೆ ಯಾರೋ ನಿಂತಿದ್ದಾರೇನೋ ಅನ್ನೋ ಅಷ್ಟು ಇದಕ್ಕೆ ಬಂದುಬಿಡುತ್ತೆ. ಆದಷ್ಟು ನೈಟ್ ಜರ್ನಿನೇ ಅವಾಯ್ಡ್ ಮಾಡಿ ಇಂಥ ಕಾಡು ರಸ್ತೆಗಳಲ್ಲಿ. ಆದಷ್ಟು ಹಗಲತ್ತಲ್ಲೇ ಓಡಾಡಿ. ಯಾಕಂದರೆ ನಮಗಿಂತ ಅಮೂಲ್ಯ, ನಮ್ಮ ಜೀವಕ್ಕಿಂತ ಅತ್ಯಮೂಲ್ಯವಾದದ್ದು ಬೇರೆ ಏನೂ ಇಲ್ಲ. ಆರಾಮಾಗಿ ರೆಸ್ಟ್ ತೊಗೊಂಡು ಹಗಲತ್ತಲ್ಲೇ ಪ್ರಯಾಣ ಮಾಡೋದಕ್ಕೆ ಟ್ರೈ ಮಾಡಿ. ಈ ಕಳ್ಳರು ಇರ್ತಾರಲ್ಲ, ದುಡಿದು ತಿನ್ನೋಕ್ಕೆ ಆಗಲ್ಲ ಅವ್ರ ಕೈಯಲ್ಲಿ. ಈ ಥರ ಕಳ್ತನ ಮಾಡಿಕೊಂಡೆ ಬೇರೆಯವರು ಹೊಟ್ಟೆ ಮೇಲೆ ಹೊಡೆದು ತಿನ್ಕೊಂಡಿರ್ತಾರೆ. ಅಂಥವ್ರನ್ನ ನಾವು ಎಷ್ಟೇ ಇದು ಮಾಡಿದ್ರೂ ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ನನ್ನ ಸ್ನೇಹಿತರಲ್ಲೇ ಕೆಲವರೆಲ್ಲ ಆ ಥರ ಇದ್ದರು. ಅಂಥವ್ರನ್ನೆಲ್ಲ ದೂರ ಇಟ್ಬಿಟ್ಟು ಈಗ ನೆಮ್ಮದಿಯಾಗಿದ್ದೀನಿ. ಸೊ ಅಂಥವ್ರ ಜೊತೆ ಸ್ನೇಹ ಮಾಡೋದು ಸರಿ ಆಗಲ್ಲ ಅದೆಲ್ಲ. ನಾವಿಲ್ಲೇ ಬಂಕಾಪುರದಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಬ್ರಿಡ್ಜ್ ಸಿಗುತ್ತೆ. ಬ್ರಿಡ್ಜಿಂದ ಲೆಫ್ಟಿಗೆ ತಿರ್ಕೊಂಡ್ರೆ ಸೀದಾ ನಾವು ಹುಬ್ಳಿ ಕಡೆ ಹೋಗ್ತೀವಿ. ಆ ರಸ್ತೆಯಲ್ಲಿ ಸ್ವಲ್ಪ ಬ್ರಿಡ್ಜಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಮಗೆ ಡಾಬಾ ಸಿಗುತ್ತೆ. ಅಲ್ಲೇ ಈಗ ಊಟ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಸೈಡಿಗೆ ಹಾಕಿದ್ದೀನಿ. ಎಲ್ಲ ಮಾಲೆಲ್ಲ ನೋಡಿದೆ, ಎಲ್ಲ ಸರಿಯಾಗೈತೆ, ಏನೇನು ಜರುಗಿಲ್ಲ, ಏನಿಲ್ಲ. ಟೈರು ಎಲ್ಲ ಚೆಕ್ ಮಾಡಿದೆ, ಸ್ವಲ್ಪ ಹೀಟಾಗಿದ್ದಾವೆ. ಯಾಕಂದರೆ ತುಂಬ ಅಂಶಗಳು ಎಲ್ಲ ಇದ್ವಲ್ಲ, ಬ್ರೇಕ್ ಹೊಡೆದು ಡ್ರಮ್ಮೆಲ್ಲ ಸ್ವಲ್ಪ ಹೀಟಾಗಿದ್ದಾವೆ. ಅಷ್ಟೊಂದು ಓವರೇನು ಹೀಟಾಗಿಲ್ಲ, ಲೈಟಾಗಿ ಹೀಟಾಗಿದ್ದಾವೆ. ಎಲ್ಲ ಚೆಕ್ ಮಾಡಿದೆ, ಎಲ್ಲ ಕ್ಲೀನಾಗೈತೆ. ಇಲ್ಲಿ ಊಟ ಮಾಡಿಕೊಂಡು ಈಗ ಇಲ್ಲಿಂದ ಹೊರಡಬೇಕು. ಇದೇ ಡಾಬ್ದಲ್ಲಿ ಈಗ ಊಟ ಮಾಡೋದು. ನಮಗೆ ಇಲ್ಲೆಲ್ಲ ಕೂಡ ಪಂಚರ್ ಶಾಪು ಎಲ್ಲ ಇಲ್ಲೇ ಇರ್ತವೆ. ಪಂಚರ್ ಏನಾದರೂ ಆದರೆ ಇಲ್ಲೇ ಹಾಕ್ಸ್ಕೋಬೋದು.
24 ಅವರ್ಸು ಇರ್ತಾರೆ. ಮಲ್ಕೊಂಡಿದ್ರೆ ಎಬ್ಬರಿಸಿ ಹಾಕ್ಸ್ಕೊಂಡು ಹೋಗ್ಬೋದು ಆರಾಮಾಗಿ. ಈಗ ಅಲ್ಲೇ ಡಾಬಾದಲ್ಲಿ ಊಟ ಮಾಡಿಕೊಂಡು ಈಗ ಹೊರಡಬೇಕು. ಈಗ ತಂದೂರು ರೋಟಿನೂ ಮತ್ತು ನಮಗೆ ಬೇಕ್ರಿಯಲ್ಲಿ ಮಿಕ್ಸರ್ ಸಿಗುತ್ತಲ್ಲ, ಅದನ್ನೆಲ್ಲ ಹಾಕಿ ಮಸಾಲ ಎಲ್ಲ ಹಾಕಿ ಮಾಡಿದ್ದಾರೆ. ಅದೇನು ದಾಲು ಏನೋ ಇಷ್ಟು ಗೊತ್ತಿಲ್ಲ. ಇಲ್ಲೇ ಇಂಡಿಯನ್ ಆಯಿಲ್ ಬಂಕಲ್ಲಿ ಆ್ಯಡ್ ಬ್ಲೂ ತೊಗೊಂಡಿದ್ದೀವಿ. ಈಗ ಆ್ಯಡ್ ಬ್ಲೂ ತೊಗೊಂಡಿದ್ದೀವಲ್ಲ, ಬೊಕೆಟ್ನ ಈಗ ಅದರೊಳಗಡೆ ಹಾಕ್ಕೋಬೇಕು. ಚಾಕು ಅಲ್ಲೆಲ್ಲ ಕೊಯ್ದು ಈಗ ಇದಕ್ಕೆ ಹಾಕ್ಕೋಬೇಕೀಗ ಆ್ಯಡ್ ಬ್ಲೂ. ಇದು ಡೀಸೆಲ್ ಟ್ಯಾಂಕು, ಇದು ಆ್ಯಡ್ ಬ್ಲೂ. ಈ ಬಕೆಟಲ್ಲಿರೋದು ಈಗ ಈ ಪೈಪಿಂದ ಮೇಲ್ಗಡೆ ಇರೋದು ಇದೈತಲ್ಲ, ಇದು ಕೊಯ್ದುಬಿಟ್ಟು ಹಾಕ್ಕೋಬೇಕು. ಒಬ್ಬೊಬ್ಬನೇ ಇದ್ದಾಗ ಬೊಕೆಟ್ ಹಿಡ್ಕೊಂಡು ಅದನ್ನು ಓಪನ್ ಮಾಡಿ ಹಾಕ್ಕೊಳ್ಳೋದು ಸ್ವಲ್ಪ ಹಿಂಸೆ ಆಗುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಒಬ್ಬರೇ ಮಾಡಿಕೊಂಡು ಹೋಗಬೇಕು. ಟೈಮಿಂಗ್ ಲೋಡ್ ಇಲ್ಲ ಅಂದರೆ ಬೇಗ ಮಾಡ್ಕೊಂಡು ಹೋಗ್ಬೋದು. ಟೈಮಿಂಗ್ ಲೋಡ್ ಇದ್ದಾಗ ಅಂತೂ ಭಾರಿ ಹಿಂಸೆ ಆಗಿಬಿಡುತ್ತೆ. ನಿದ್ದೆ ಕಟ್ಕೊಂಡು ಅದನ್ನು ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ. ಇದು ಇಂಡಿಯನ್ ಆಯಿಲ್ದು ಅದು ಬಕೆಟ್ ತೊಗೊಂಡಿರೋದು. ಟೈಮಿಂಗ್ ಇದ್ದಾಗಂತೂ ಭಾರಿ ಹಿಂಸೆ ಆಗಿಬಿಡುತ್ತೆ ಒಬ್ಬೊಬ್ಬನೇ ಈ ಥರ. ಅದಕ್ಕೆ 2 ಬಕೆಟು ಎಕ್ಸ್ಟ್ರಾ ಇಟ್ಕೊಂಡು ಬರಬೇಕು. ಒಂದು ಬಕೆಟ್ ಎಕ್ಸ್ಟ್ರಾ ಇಟ್ಕೊಂಡಿರಬೇಕು, ಒಂದು ಬಕೆಟ್ ಹಾಕಿ. ಟೈಮಿಂಗ್ ಇಲ್ಲ ಅಂದರೆ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು. ಈಗ ಹಾಕ್ತಾ ಇದ್ದೀನಲ್ಲ, ಈ ರೀತಿ ಹಾಕ್ಕೊಂಡು ಹೋಗ್ಬೋದು. ಅದರಿಂದಾಗಿ ನಾವು ಫ್ರೀಯಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಅಂದ್ಬಿಟ್ಟು ಇದು ಇಂಡಿಯನ್ ಆಯಿಲ್ದು ನಾವು ಜಾಸ್ತಿ ಹಾಕೋದು ಐಚರ್ ಕಂಪ್ನಿದೇ ಹಾಕೋದು. ಆದರೆ ಏನು ಮಾಡೋಣ, ಎಲ್ಲ ಹತ್ರನೂ ಶೋರೂಮ್ ಇರಲ್ವಲ್ಲ, ಅದರಿಂದಾಗಿ ಒಂದೊಂದು ಸಲ ಇದನ್ನು ಹಾಕ್ಕೋಬೋದು. ಕೆಲವೊಂದು ಚೇಂಜ್ ಮಾಡಿಬಿಟ್ಟು ಎಲ್ಲ ಹಾಕಕ್ಕೆ ಹೋದರೆ ಏನಾಗುತ್ತಂದರೆ ಅವು ಇವು ಇರ್ತಾವಲ್ಲ ಆ್ಯಡ್ ಬ್ಲೂ ಪಂಪ್ಗಳು, ಅವೆಲ್ಲ ಹೋಗ್ಬಿಡ್ತವೆ. ಅವೆಲ್ಲ ಹೋಗ್ಬಿಟ್ರೆ 55,000 60,000 ರೂಪಾಯಿ ಆಗುತ್ತೆ ರೆಡಿ ಮಾಡ್ಸೋಕ್ಕೆ. ಎಲ್ಲ ಐಟಮ್ ಎಲ್ಲ ತುಂಬ ಕಾಸ್ಟ್ಲಿ ಐಚರಲ್ಲಿ. ಅದರಿಂದಾಗಿ ಅವನ್ನ ಅದಕ್ಕೆ ಯಾವುದು ಹಾಕಬೇಕು ಅಂತ ಆ್ಯಡ್ ಬ್ಲೂ ಇರುತ್ತೆ ಅದನ್ನೇ ಹಾಕಬೇಕು. ಒಂದ್ಸಲ ಇದು ಇಂಡಿಯನ್ ಆಯಿಲ್ ಹಾಕಿದ್ರು ಏನಾಗಲ್ಲ, ಚೆನ್ನಾಗಿ ಇದಾಗುತ್ತೆ. ಬೇರೆ ಯಾವ್ಯಾವ ಬರ್ತಾವಲ್ಲ, ಯಾವ್ಯಾವ ಹಾಕಕ್ಕೆ ಹೋದರೆ ಆ್ಯಡ್ ಬ್ಲೂ ಅದು ಪಂಪ್ ಕಿಟ್ಟೋಗೋ ಚಾನ್ಸಸ್ ಇರ್ತವೆ. ಆ ಪೆಟ್ರೋಲ್ ಬಂಕಲ್ಲಿ ಆ್ಯಡ್ ಬ್ಲೂ ಬಕೆಟ್ ತೊಗೊಂಡಿದ್ವಲ್ಲ, ಅಲ್ಲಿ ಆ್ಯಡ್ ಬ್ಲೂ ಎಲ್ಲ ಹಾಕ್ಕೊಂಡು ನಾವು ಸೀದಾ ಧಾರವಾಡ ಹುಬ್ಳಿ ಮತ್ತು ಸಿಂಗಲ್ ರೋಡೆಲ್ಲ ಪಾಸ್ ಮಾಡಿಕೊಂಡು ನಾವು ಬೆಳಗಾವಿ ಅಲ್ಲಿದ್ದೀವಿ. ಇನ್ನೇನು ಇನ್ನೊಂದು ಸ್ವಲ್ಪ ದೂರ ಹೋದರೆ ನಮಗೆ ಬಾರ್ಡ್ರ್ ಸಿಗುತ್ತೆ. ಸ್ವಲ್ಪ ದೂರ ಅಂದರೆ ಸ್ವಲ್ಪ ದೂರ ಅಲ್ಲ, ಹೌದು 100 ಕಿಲೋಮೀಟ್ರ್ ತನಕ ಹೋಗಬೇಕಾಗುತ್ತೆ. 100 ಇಲ್ಲ, ಅದು ಒಂದು 80 ಕಿಲೋಮೀಟ್ರ್ ಹಂಗೆ ಐತೆ. ಅಷ್ಟು ದೂರ ಹೋದರೆ ನಮಗೆ ಬಾರ್ಡ್ರ್ ಸಿಗುತ್ತೆ. ಧಾರವಾಡ ಮತ್ತು ಹುಬ್ಳಿ ಬೈಪಾಸ್ ಸಿಂಗಲ್ ರೋಡೆಲ್ಲ ರೆಡಿ ಮಾಡ್ತಾ ಇದ್ದಾರಲ್ಲ, ಆ ರೋಡಲ್ಲಿ ಮತ್ತೆ ಎರಡು ಆಕ್ಸಿಡೆಂಟ್ ಆಗಿದ್ವು. ಒಂದು ಫಾರ್ಚುನರ್ ಕಾರು ಎಲ್ಲ ಫುಲ್ಲು ಆಕ್ಸಿಡೆಂಟ್ ಆಗಿರೋದು ನೋಡಿದ್ರೆ ತುಂಬ ಇದಾಗ್ಬಿಡುತ್ತೆ. ಆದರೆ ಅದರಲ್ಲಿರೋರಿಗೆ ಏನೂ ಆಗಿಲ್ಲ. ಕಾರ್ ನೋಡಿದ್ರೆ ತುಂಬ ಬೇಜಾರಾಗ್ಬಿಡುತ್ತೆ ನನಗೆ. ಅಂಥ ಒಳ್ಳೆ ಕಾರ್ನ ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ದಾರಲ್ಲ ಅಂತ. ಅದೂ ಒಂದು ಲಾರಿ. ಏನೋ ಗುರು, ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅನ್ನೋದೇ ಇರಲ್ಲ. ಓವರ್ಟೇಕ್ ಮೇಲೆ ಮಾಡ್ತಾ ಅದೇ ಕಾನ್ಫಿಡೆನ್ಸ್ ಮೇಲೇ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನೋಡಬೇಕು ಅಲ್ಲಿ ನಮ್ಗೆ ಆಗಂಗಿದ್ರೆ ಮಾತ್ರ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ಅಲ್ಲೆಲ್ಲ ಕೂಡ ಅಪಘಾತ ಆಗೋ ಚಾನ್ಸಸ್ ಇರ್ತವೆ. ಒಂದು 5 ನಿಮಿಷ ಸ್ವಲ್ಪ ಯೋಚನೆ ಮಾಡಿ ಹೋದರೆ ಅವರು ನೋಡಿ ಅಷ್ಟೊಂದು ನಷ್ಟ ಆಗೋ ಚಾನ್ಸಸ್ ಇರ್ತಿದ್ವಾ. ಈಗ ಟೈಮ್ ವೇಸ್ಟು. ಗಾಡಿ ಎಲ್ಲ ಅದು ನೋಡಿದ್ರೆ ಜಖಮ್ ಆಗಿಬಿಟ್ಟೈತೆ. ಅವನ್ನೆಲ್ಲ ಯಾರು ಇದು ಮಾಡ್ತಾರೆ, ಎಲ್ಲ ಯೋಚನೆ ಮಾಡ್ಕೋಬೇಕು ಮುಂಚೆನೇ. 5 ನಿಮಿಷ ನಿಧಾನ ಆದರೂ ಪರವಾಗಿಲ್ಲ, ನೋಡಿಕೊಂಡು ಆರಾಮಾಗಿ ಹೋಗಬೇಕು. ನಾವು ಹೈವೇ ಹತ್ತಿರೋರು ಆರಾಮಾಗಿ ಬರ್ತಾಯಿದ್ವಿ, ಟೆನ್ಷನ್ ತೊಗೊಂಡಿರ. ಟೈಮು 1 ಗಂಟೆ ಆಗೈತೆ. ಆರಾಮಾಗಿ ಬಾರ್ಡ್ರೆಲ್ಲ ಪಾಸ್ ಮಾಡಿ ಇಲ್ಲಿ ಕೋಲ್ಹಾಪುರದಲ್ಲಿ ಒಂದು 3 ಟನ್ನು 2.5ರಿಂದ 3 ಟನ್ನು ಇಳಿಸ್ತಾರೆ. ಮತ್ತು ಅದಕ್ಕೆ ಬೇರೆ ಮೆಟೀರಿಯಲ್ ಮಿಕ್ಸ್ ಮಾಡಿ ನಾವು ಬೊಂಬೆಗೆ ಹೋಗ್ಬೇಕಾಗುತ್ತೆ. ಈಗ ಅಲ್ಲ, ಬೆಳಿಗ್ಗೆ ಆರಾಮಾಗಿ ಬೆಳಿಗ್ಗೆ ಹೋಗಿ ಅಲ್ಲಿ ಖಾಲಿ ಮಾಡಿಕೊಂಡು ಆರಾಮಾಗಿ ಮತ್ತೆ ಅದನ್ನು ಹಾಕ್ಸ್ಕೊಂಡು ಆರಾಮಾಗಿ ಹೋಗ್ತಾ ಇರೋಣ. ಬ್ರೇಕು ಸ್ವಲ್ಪ ಕಮ್ಮಿ ಐತೆ, ಬ್ರೇಕ್ ಸ್ವಲ್ಪ ಅಡ್ಜಸ್ಟ್ ಮಾಡಿಸ್ಕೊಂಡು ಆರಾಮಾಗಿ ಹೋಗ್ತಾ ಇರೋಣ, ಟೆನ್ಷನ್ ತಗೊಳ್ದಿರ. ಅಲ್ಲೇ ಪೆಟ್ರೋಲ್ ಬಂಕಲ್ಲೇ ನನಗೆ ಫೋನ್ಪೇಲಿ ಅಮೌಂಟ್ ಎಲ್ಲಿತ್ತಲ್ಲ ಅದೆಲ್ಲ ಕೂಡ ಸ್ವಲ್ಪ ಕ್ಯಾಶ್ ಮಾಡಿಸ್ಕೊಂಡಿದ್ದೀನಿ ಲೈನ್ ಖರ್ಚಿಗೆ. ಬಾರ್ಡ್ರಲ್ಲಿ ಅಲ್ಲಿ ಇಲ್ಲಿ ಕೊಡೋದಕ್ಕೆಲ್ಲ ಬೇಕಾಗುತ್ತೆ. ಕಾಟ ಮಾಡಿಸಿಲ್ಲ, ಇನ್ನು ಕಾಟ ಬೇರೆ ಮಾಡಿಸ್ಕೋಬೇಕು. ಅದಕ್ಕೆಲ್ಲ ಖರ್ಚಿಗೆಲ್ಲ ಬೇಕಾಗುತ್ತೆ. ಅದರಿಂದಾಗಿ ಕ್ಯಾಶ್ ಮಾಡಿಸ್ಕೊಡಿದ್ದೀವಿ. ನೈಟಲ್ಲೆಲ್ಲ ಕೂಡ ಫೋನ್ಪೇ ಅವೇನೂ ವರ್ಕ್ ಆಗೋಲ್ಲ ಸರಿಯಾಗಿ. ಅದರಿಂದಾಗಿ ಎಲ್ಲಾದರೂ ಟೀ ಕುಡಿಯೋಕ್ಕೆ ಮತ್ತು ಊಟ ಮಾಡಬೇಕಾದ್ರೆ ಭಾರಿ ಹಿಂಸೆ ಆಗಿಬಿಡುತ್ತೆ ಫೋನ್ಪೇ ವರ್ಕ್ ಆಗಲಿಲ್ಲ ಅಂದರೆ. ಇಲ್ಲೇ ಕೋಲ್ಹಾಪುರದಲ್ಲಿ
ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಅದೇ ಫ್ಯಾಕ್ಟ್ರಿ. ಇಲ್ಲಿ ಕೂಡ ಎಲ್ಲ ಜ್ಯೂಸು, ಜೋಳದ್ದು ಸ್ನ್ಯಾಕ್ಸ್ ಎಲ್ಲ ಬರುತ್ತಲ್ಲ ಅಂತ ಸಣ್ಣ ಜೋಳದ್ದು ಅವೆಲ್ಲ ತಗೊಬಂದು ಜ್ಯೂಸು ಅವು ಇವು ಏನೇನೇನೇನೋ ರೆಡಿ ಮಾಡ್ತಾರೆ. ಒಳಗಡೆ ಹೋಗಲಿಲ್ಲ, ತುಂಬ ಸುಸ್ತಾಗಿದ್ದೆ, ಅದರಿಂದಾಗಿ ತುಂಬ ನಿದ್ದೆ ಇಳಿತಿದೆ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಲ್ಲ, ಗಾಡಿ ಓಡಿಸ್ಕೊಂಡು ಬಂದಿರೋದಕ್ಕೆ ತುಂಬ ಸುಸ್ತಾದಂಗೆ ಆಗ್ತಿದೆ. ಹಿಂದೆಗಡೆ ಅಗ್ಗಾಟರ್ಗಳೆಲ್ಲ ಬಿಚ್ಚಿ ಬಂದು ಇದು ಮಲ್ಕೊಂಡಿದ್ದೀನಿ. ಏನು ಟೆನ್ಷನ್ ಇಲ್ಲ. ಒಂದು 2ರಿಂದ 3 ಟನ್ ನಿಲ್ಲಿಸ್ಕೊಂಡು ಮತ್ತೆ ಇಲ್ಲಿ 3 ಟನ್ ಹಾಕ್ಕೊಂಡು ಸೀದಾ ಮುಂಬೈ ಭಿವಂಡಿ ಕಡೆ ಹೋಗಬೇಕು. ನೋಡೋಣ ಇನ್ನೂ ಎಷ್ಟೊತ್ತು ಮಾಡ್ತಾರೋ ಏನೋ, ಎಷ್ಟೊತ್ತಿಗೆ ಸ್ವಲ್ಪ ರೆಸ್ಟ್ ಆದರೂ ಮಾಡೋಣ ಅಂತ. ಆಮೇಲಿಂದ ಹಿಂದೆಗಡೆ ಏನು ಬಾಕ್ಸ್ ಹಾಕಿದ್ದಾರೆ ಏನು ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ತುಂಬ ಸುಸ್ತಾಗ್ಬಿಟ್ಟಿದೆ, ನಿದ್ದೆ ಹಿಡಿತಿದೆ. ಅದರಿಂದಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲಿಂದ ತೋರಿಸ್ತೀನಿ ಹಿಂದೆಗಡೆ. ನಾವು ಅಲ್ಲಿ ಮತ್ತೆ ಬೇರೆ ಇದು ಬೇಬಿ ಕಾರ್ನ್ಗೆಲ್ಲ ಹೋಗುತ್ತಲ್ಲ, ಬೇಬಿ ಕಾರ್ನ್ ಅದೆಲ್ಲ ಅಂತಾರಲ್ಲ, ಆ ಥರದ್ದು ಸಣ್ಣ ಜೋಳ ಬಾಕ್ಸ್ಗಳು ಹಾಕಿದ್ದಾರೆ. ಒಂದು 3/4% ಒಂದು 6-7 ಟನ್ ಅಷ್ಟು ಮಾಲ್ ಇಳಿಸಿ ಬಾಕ್ಸ್ಗಳನ್ನ ಹಾಕಿದ್ದಾರೆ. ಮಿಕ್ಕಿರೋ ಒಂದು 1/4 ಭಾಗ ಇದು ಪೈನಾಪಲ್ ಜ್ಯೂಸ್ ಇದೆ. ಕೋಲಾಪುರದಲ್ಲಿ ಸ್ವಲ್ಪ ಖಾಲಿ ಮಾಡ್ಕೊಂಡು ಅಲ್ಲಿ ಹಾಕಿದ್ದು ಕಾರ್ನ್ ಇದು ಹಾಕ್ಕೊಂಡು ಹೋಗ್ತಾಯಿದ್ದೀವಿ, ಬೇಬಿ ಕಾರ್ನು. ಅಲ್ಲಿ ಬಿಲ್ಲು ಕೊಟ್ಟಿದ್ದು ಮತ್ತು ಲೋಡ್ ಮಾಡಿದ್ದು ತುಂಬ ಲೇಟ್ ಮಾಡಿದ್ರು. ಅದರಿಂದಾಗಿಯೇ 2 ಹತ್ರ ತುಂಬೋದಕ್ಕೆ ಯೋಚನೆ ಮಾಡೋದು ನಾವು. ಒಂದೊಂದು ಕಡೆ ತುಂಬಿ 2 ಹತ್ರ ಡೆಲಿವರಿ ಕೊಡೋದಕ್ಕೂ ಯೋಚನೆ ಮಾಡ್ತೀವಿ. ಈಗ ಈ ಥರ ಸಮಸ್ಯೆಗಳಾಗ್ತಾವಂತಾನೆ. ನೋಡಿರಿ ಎಷ್ಟು ಟೈಮ್ ವೇಸ್ಟ್ ಆಗಿಬಿಡ್ತು. ಇಷ್ಟೊತ್ತಿಗೆ ನಾವು ಮುಂಬೈಲಿ ಇರ್ತಿದ್ವಿ, ಅಲ್ಲಿ ಅನ್ಲೋಡ್ ಆಗ್ತಿತ್ತು ಗಾಡಿ. ಇಂಥ ಲೋಡ್ಗಳು ತುಂಬಿಟ್ರೆ ಒಂದು ದಿನ ಎಲ್ಲ ವೇಸ್ಟ್ ಮಾಡ್ಕೊಳಂಗೆ ಆಗುತ್ತೆ. ತುಂಬ ಟೈಮ್ ವೇಸ್ಟ್ ಮಾಡ್ತಾರೆ. ಬೇಗ ಇದು ಮಾಡಿ ಕಳ್ಸೋಣ ಅನ್ನೋದೇ ಇರಲ್ಲ. ಅದರಿಂದಾಗಿಯೇ ಇದು ಮಾಡೋದು. ಈಗ ನಾವು ಹೋಗೋ ಅಷ್ಟೊತ್ತಿಗೆ ಬೆಳಗಿನ ಜಾವ ಒಂದು 6-7 ಗಂಟೆ ಆಗಿಬಿಡುತ್ತೆ ಮುಂಬೈಗೆ ಹೋಗೋ ಅಷ್ಟೊತ್ತಿಗೆ. ಮುಂಬೈಯಲ್ಲಿ ಭಿವಂಡಿ ಕಡೆ ಹೋಗ್ಬೇಕು ನಾವು, ಸಿಟಿ ಒಳಗಡೆಯಿಂದ. ಮುಂಬೈ ಸಿಟಿಯಲ್ಲಿ ಕಲ್ಯಾಣಲ್ಲಿ, ಭಿವಂಡಿಯಿಂದ ಸ್ವಲ್ಪ ಈ ಕಡೆನೇ ಕಲ್ಯಾಣ ಹತ್ರ ಖಾಲಿ ಆಗುತ್ತೆ. ಅಲ್ಲಿ ಬೆಲ್ಲೆಲ್ಲ ಇಸ್ಕೊಂಡು ಇ ವೆ ಬಿಲ್ ಮೇಲೆಲ್ಲ ಗಾಡಿ ನಂಬರೆಲ್ಲ ಕ್ಲೀನಾಗಿ ಚೆಕ್ ಮಾಡಿಕೊಂಡು ಹೊರಟಿದ್ದು. ಇಲ್ಲೇ ಸ್ವಲ್ಪ ಕರಡ್ ಹತ್ರ ಬಂದು ಡೀಸೆಲ್ ಹಾಕ್ಕೊಂಡು ಟೀ ಕುಡಿದು ಒಂದು ತಣ್ಣಗಿರೋದೊಂದು ನೀರು ಬಾಟ್ಲು ತಗೊಂಡು ಆರಾಮಾಗಿ ಹೋಗ್ತಾ ಇದ್ದೀನಿ. ಎಲ್ಲಾದರೂ ನಿದ್ದೆ ಬಂದರೆ ಅದು ಇದು ಅಂತ ಸ್ವಲ್ಪ ತಿನ್ನೋಕ್ಕೂ ಸ್ವೀಟ್ ಅಂತ ತೊಗೊಂಡಿದ್ದೀನಿ. ನೋಡಿರಿ ದಾರಿ ಎಲ್ಲ ಹಿಂಗೆ ಹಾಳಾಗ್ಬಿಟ್ಟೈತೆ. ತುಂಬ ಡೈವರ್ಷನ್ಸ್ ಬೇರೆ ಮಾಡಿಟ್ಟಿದ್ದಾರೆ. ಮೊದಲಿನ ಥರ ಇಲ್ಲ ರೋಡು, ಓಡ್ಸೋಕ್ಕೆ ಬೇಜಾರಾಗಿಬಿಡುತ್ತೆ. ಬೇಗ ದಾರಿನೇ ಸಾಗಲ್ಲ, ಅದೇ ಬೇಜಾರು ಈ ರೋಡಲ್ಲಿ. ಮತ್ತು ಆ ಕಡೆ ಲೆಫ್ಟ್ ಸೈಡ್ಗೆ ಹೋಗೋಣ ಅಂದರೆ 2 ವೀಲರ್ ಕಾಟ ಈ ಟೈಮಲ್ಲಿ. 8:30-9 ಗಂಟೆ ಸಾಯಂಕಾಲದ ಟೈಮಲ್ಲಿ ಇಂದ ಹಿಡಿದು ಒಂದು 4 ಗಂಟೆ ಮೇಲಿಂದ ಹಿಡಿದು ಒಂದು 11 ಗಂಟೆ ತನಕ ಈ 2 ವೀಲರ್ ಕಾಟ ಇರುತ್ತೆ. ಯಾಕಂದರೆ ಲೆಫ್ಟ್ ಸೈಡ್ಗೆ ಹೋಗೋಕ್ಕೆ ಆಗಲ್ಲ. ಆ ಕಡೆ ಹೋಗಿ ಓವರ್ಟೇಕ್ ಮಾಡೋಕ್ಕೆ ಭಾರಿ ಹಿಂಸೆ ಆಗುತ್ತೆ. ನಮ್ಮ ಗಾಡಿ ಹಿಡಿಸಲ್ಲ. ಆ ಕಡೆ ರೈಟ್ ಸೈಡಲ್ಲಿ ಮಾತ್ರ ತುಂಬ ಸ್ಲೋ ಆಗಿ ಹೋಗ್ತಾ ಇರ್ತಾರೆ. ಅವ್ರ ಹಿಂದೆನೇ ಹೋಗ್ತಾ ಇದ್ದರೆ ನಮ್ಮ ಗಾಡಿಗಳು ಮೈಲೇಜ್ ಸಹ ಬರೋಲ್ಲ. ಈ ಥರ ಎಲ್ಲ ಸಮಸ್ಯೆಗಳು ಇರ್ತವೆ ಈ ಥರ ತುಂಬ ರೋಡ್ ಕೆಲಸ ಮಾಡೋ ಅಂಥ ರೋಡ್ಗಳಲ್ಲಿ. ಇಲ್ಲಿ ಸ್ವಲ್ಪ ದೂರ ಚೆನ್ನಾಗಿದ್ದರೆ ಸ್ವಲ್ಪ ಕಡೆ ಎಲ್ಲ ಡೈವರ್ಷನ್ಸ್ ಮಾಡಿದ್ದಾರೆ. ಸ್ವಲ್ಪ ಅಂದರೆ ಸ್ವಲ್ಪ ಅಲ್ಲ, ತುಂಬ ಕಡೆನೇ ಮಾಡಿದ್ದಾರೆ. ಒಂದು 60 ಕಿಲೋಮೀಟ್ರಿಗೆ ಒಂದು 6-7 ಡೈವರ್ಷನ್ಸ್ ಸಿಗ್ತವೆ. ಅದರಲ್ಲೂ ತುಂಬ ಅಂಶಗಳಾಗಿರ್ತಾರೆ. ಅವು ಓಡಿಸಿ ಒಬ್ಬರೇ ಇದ್ದಾಗಂತೂ ಭಾಳ ಹಿಂಸೆ ಆಗಿಬಿಡುತ್ತೆ. ಕೊನೆಗೂ ನಾವು ಮುಂಬೈ ಭಿವಂಡಿಗೆ ಬಂದ್ವಿ. ಕೈಕಾಲೆಲ್ಲ ತುಂಬ ನೋವಾಗಿಬಿಟ್ಟಿತ್ತು. ಅದಕ್ಕೆ ಅಲ್ಲಿ ಎಕ್ಸ್ಪ್ರೆಸ್ ವೇಯಲ್ಲೇ ಊಟ ಮಾಡಿ ಅಲ್ಲಿ ಒಂದು 10-15 ನಿಮಿಷ ಘಾಟೆಲ್ಲ ಇಳಿಸಿ ಅದು ಎಕ್ಸ್ಪ್ರೆಸ್ ವೇಯಲ್ಲಿ ಅಲ್ಲಿ ಊಟ ಮಾಡಿಕೊಂಡು ಚಪಾತಿ ರೈಸು, ಮೈಯೆಲ್ಲ ತುಂಬ ಬೆನ್ಮೂಳೆ ಕೈ ಕಾಲೆಲ್ಲ ತುಂಬ ನೋವಾಗಿಬಿಟ್ಟಿದ್ದಾವೆ. ಅದರಿಂದಾಗಿ ನಾನು ವಿಡಿಯೋ ಏನು ಮಾಡಲಿಲ್ಲ. ಅಲ್ಲಿಂದು ತುಂಬ ಸುಸ್ತಾಗಿಬಿಟ್ಟಿದ್ದೀನಿ. ಈಗಲೂ ಅಷ್ಟೇ ತುಂಬ ಪೈನ್ ಇದೆ, ಕೈ ಕಾಲೆಲ್ಲ ತುಂಬ ಪೈನ್ ಇದೆ. ಮೊದಲೇ ಎಡಗಾಲು ಸ್ವಲ್ಪ ತುಂಬ ನೋವಿತ್ತು. ಅಂಥದ್ರಲ್ಲಿ ಗಾಡಿ ಬೇರೆ ಓಡಿಸ್ಕೊಂಡು ಬಂದಿರೋದಕ್ಕೆ ತುಂಬ ನೋವಾಗಿಬಿಟ್ಟೈತೆ. ಈಗ ಇಲ್ಲೇ ಗೋಡನ್ ಹತ್ರ ಬಂದಿದ್ದೀವಿ. ಅದೇನು ನೋಡ್ತಾ ಇದ್ದೀರೋ ಅದು ಗಾಡಿ ನಿಂತೈತಲ್ಲ, ಅಲ್ಲಿ ಶೆಲ್ಟ್ರ್ ಕಾಣಿಸ್ತಾ ಇದೆಯಲ್ಲ, ಅದೇ ಗೋಡನಲ್ಲೇ ಖಾಲಿ ಆಗೋದು ನಮಗೆ.
ನಾನು ಅಲ್ಲಿ ತೋರ್ಸೋಕ್ಕಾಗಲಿಲ್ವಲ್ಲ, ಪೈನಾಪಲ್ ಜ್ಯೂಸು, ಪೈನಾಪಲ್ ಸ್ಲೈಸು ಅವು ಇವು ಅಂತ. ನೋಡ್ರಿ ಇದೆ ಪೈನಾಪಲ್ ಸ್ಲೈಸ್, ಇದು ಇದೆ ಪೈನಾಪಲ್ ಸ್ಲೈಸ್ ಅಂದರೆ. ನೋಡ್ರಿ ಇದು ರೇಟು 225 ರೂಪಾಯಿನೇ ಐತೆ. ಒಂದೇ ಡಬ್ಬ 225. ಆ ಥರದ್ದು ಈ ಥರದ್ದು ಬಾಕ್ಸುಗಳಲ್ಲಿ ಈ ಥರದ್ದು ಡಬ್ಬಿ ಬರುತ್ತಲ್ಲ, ಈ ಥರ ಡಬ್ಬಿಗಳಲ್ಲೆಲ್ಲ ಕೂಡ ತುಂಬಿದ್ದಾರೆ. ಸುಮಾರು ಒಂದು 510 ಬಾಕ್ಸ್ ಇದ್ದಾವೆ. ಅದರಲ್ಲಿ 510 ಬಾಕ್ಸಲ್ಲಿ ಅಲ್ಲಿ ನಾವು ಕೋಲಾಪುರದಲ್ಲಿ ಇಳಿಸಿದ್ವಲ್ಲ, ಅದು ಇಳಿಸ್ಬಿಟ್ಟು ಬೇಬಿ ಕಾರ್ನ್ ಹಾಕಿದ್ರು. ಅಂದರೆ ಅದೇ ಜೋಳದ್ದು ಚಿಕ್ಕ ಚಿಕ್ಕ ತೆನೆ ಬರುತ್ತಲ್ಲ, ಬೇಬಿ ಕಾರ್ನ್ ಎಲ್ಲ ಮಾಡ್ತೀವಲ್ಲ, ಆ ಥರದ್ದು ಪೀಸುಗಳೆಲ್ಲ ಹಾಕಿದ್ದಾರೆ. ಅವು ಇವು ಇದ್ದಾವೆ ಫ್ರೆಂಡ್ಸ್. ಇದು ಹಿಂದೆಗಡೆ ಅಂದರೆ ನನ್ನ ಹಿಂದೆಗಡೆ ನಾನು ಕುತ್ಕೊತೀನಲ್ಲ, ಅದ್ರ ಹಿಂದೆಗಡೆ ಎಲ್ಲ ಕೂಡ ಫ್ರಂಟ್ ಲೋಡ್ ಆಗೈತೆ. ಫ್ರಂಟ್ ಲೋಡಲ್ಲಿ ಐತೆ ಇದೆಲ್ಲ ಕೂಡ. ಇವೊಂದು 200 ಚಿಲ್ಲರೆ ಬಾಕ್ಸೇನೇ ಇರಬೇಕು. ಟೋಟಲ್ 510. ಹೆಂಗೆ ಲೆಕ್ಕ ಮಾಡಿದ್ರು 510 ಬಾಕ್ಸೇ ಬರುತ್ತೆ. ಅಲ್ಲಿ 510 ಬಾಕ್ಸ್ ಹಾಕೊಂಡ್ಬಂದಿದ್ದು, ಇಲ್ಲಿ 510. ಅಂದರೆ ಅಲ್ಲಿ ಇಳಿಸ್ಬಿಟ್ಟು ಬೇಬಿ ಕಾರ್ನ್ ಬಾಕ್ಸ್ ಎಕ್ಸ್ಚೇಂಜ್ ಮಾಡಿಬಿಟ್ಟು ಹಾಕ್ತಾರಲ್ಲ, ಆ ರೀತಿ. ಇಂಥವನ್ನೆಲ್ಲ ಕೂಡ ಅಲ್ಲಿ ಇಳಿಸ್ಕೊಂಡಿದ್ದಾರೆ. ಅಲ್ಲಿ ಮಾರೋಕ್ಕೇನೋ ನಮಗೆ ಗೊತ್ತಿಲ್ಲ. ಮೋಸ್ಟ್ಲಿ ಇದನ್ನೆಲ್ಲ ಯಾರು ಕುಡಿತಾರೋ ಏನೋನಪ್ಪ. ನಾನು ದಿವಸನೂ ಇದು ಥರದ್ದು ಕುಡಿದೇ ಇಲ್ಲ. ಓಪನ್ ಮಾಡೋಣ ಅಂದರೆ ಇದು ವೇಸ್ಟ್ ಆಗಿರೋದೇನೋ ಈಚೆ ಬಿಸಾಕ್ದಂಗಿದ್ರು. ಅದರಿಂದಾಗಿ ನಾನೇನು ಓಪನ್ ಮಾಡಲಿಲ್ಲ. ಇದು ಓಪನ್ ಮಾಡಿ ಒಂದು ಸರಿ ನೋಡಬೇಕು ಹೆಂಗಿರುತ್ತೆ ಏನು ಎತ್ತ ಅಂತ. ಕಾಣಿಸ್ತಿದೆಯಲ್ಲ ಪೈನಾಪಲ್ ಸ್ಲೈಸ್ ಅಂತ, ಇದನ್ನೊಂದು ಸರಿ ಆಪ್ರೇಷನ್ ಮಾಡೋಣ ಈಗ. ನೋಡಿರಿ ಇದ್ರ ಮೇಲೆ ರೇಟೆಲ್ಲ ಕಾಣಿಸ್ತಿದೆಯಾ ನಿಮಗೆ? ಎಲ್ಲ ರೇಟೆಲ್ಲ ಮೆನ್ಷನ್ ಮಾಡಿದ್ದಾರೆ. 225 ರೂಪಾಯಿನ ಐತೆ. ಹೆಂಗಿರುತ್ತೆ ಅಂತ ನೋಡೇ ಇಲ್ಲ. ಓಪನ್ ಮಾಡೋಕ್ಕಂತೂ ತುಂಬ ಗಟ್ಟಿ ಐತಿದು. ಹಿಂಗೆ ಹಿಡಿದ್ರೂ ಓಪನ್ನೇ ಆಗ್ತಿಲ್ಲ. ಹೆಂಗಪ್ಪ ಓಪನ್ ಮಾಡೋದು? ಇಷ್ಟೇ ಪ್ರಯತ್ನ ಪಟ್ಟರು ಇದನ್ನು ಓಪನ್ ಮಾಡೋಕ್ಕಂತೂ ಆಗಲೇ ಇಲ್ಲ. ಮೇಲುಗಡೆ ನೋಡ್ರಿ ಎಷ್ಟೋ ಹೊಡೆದೆ, ಕೆಳಗಡೆ ಎಲ್ಲ ತುಂಬ ಸ್ಟ್ರಾಂಗ್ ಐತಿ ಇದು ಮೆಟಲ್ಲು. ಎಷ್ಟು ಹೊಡೆದ್ರೂ ಓಪನ್ನೇ ಆಗಲಿಲ್ಲ. ಅದರಿಂದಾಗಿ ಅಲ್ಲಿಂದನೂ ನಾನ್ ಸ್ಟಾಪಾಗಿ ಬಂದಿದ್ದೀವಿ. ಸೊ ಈಗ ಮಲ್ಕೊಬಿಡೋಣ. ಇದನ್ನು ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಬರೋಂಗೇ ಇಲ್ಲ ಇದು. ಅಲ್ಲೆಲ್ಲಾದರೂ ಓಪನ್ ಮಾಡೋಣ, ಗಾಡಿಯಲ್ಲಿ ಇದೊಂದು ಹಾಕ್ಕೊಂಡಿರೋಣ. ಅದೆಲ್ಲಾದರೂ ಓಪನ್ ಮಾಡೋದಕ್ಕೆ ಆದರೆ ಓಪನ್ ಮಾಡೋಣ, ನೋಡೋಣ ಹೆಂಗಿರುತ್ತೆ ಏನು ಅಂತ. ಅದು ಓಪನ್ ಮಾಡಿದಾಗ ತೋರಿಸ್ತೀನಿ ನಿಮಗೆ. ಫಸ್ಟ್ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ. ಮೈಕೈ ಎಲ್ಲ ನೋವಾಗಿಬಿಟ್ಟವೆ. ನಾವು ಅಲ್ಲಿ ಕೋಲಾಪುರದಿಂದ ನಾನ್ ಸ್ಟಾಪಾಗಿ ಬಂದಿರೋದೇ ಇಲ್ಲಿಗೆ. ನಾವು ಎಲ್ಲೆಲ್ಲೂ ನಿಲ್ಲಿಸಲಿಲ್ಲ. ಅಲ್ಲೇ ಘಾಟ ಎಲ್ಲ ಎಕ್ಸ್ಪ್ರೆಸ್ ವೇ ಎಲ್ಲ ಘಾಟೆಲ್ಲ ಇಳಿಸಿ ಅಲ್ಲಿ ಊಟ ಮಾಡಿಕೊಂಡು ಒಂದು 20 ನಿಮಿಷ ನಿಲ್ಲಿಸಿರೋದಷ್ಟೇ. ಒಂದು ಅರ್ಧ ಗಂಟೆ ಅಂದ್ಕೊಳ್ಳಿ ಅಷ್ಟೇ ನಿಲ್ಲಿಸಿರೋದು. ಇನ್ನು ನಾನ್ ಸ್ಟಾಪಾಗಿ ಗಾಡಿ ಹೊಡ್ಕೊಂಡು ಬಂದಿರೋದೆ. ಅದರಿಂದಾಗಿ ಏನು ನೋಡ್ತಾ ಇದ್ದೀರಾ, ರೊಟ್ಟು ಕಲರು ಸ್ವಲ್ಪ, ಇದು ಕಲರ್ ಸ್ವಲ್ಪ ಜಾಸ್ತಿ ಕಾಣಿಸ್ತಿದೆಯಲ್ಲ, ಇದೆಲ್ಲ ಕೂಡ ಪಾಪ್ಕಾರ್ನ್, ಬೇಬಿ ಇದು ಪಾಪ್ಕಾರ್ನ್ ಅಂತೀನಿ, ಬೇಬಿ ಕಾರ್ನ್. ಅದು ಅದೇ ಸಣ್ಣ ಜೋಳ. ಮುಂದೆಗಡೆ ಏನು ಕಾಣಿಸ್ತಿರುತ್ತೆ ಅದೆಲ್ಲ ಕೂಡ ಪೈನಾಪಲ್ಲು. ಅಗಟ್ ಹಾರ್ಬಲೆಲ್ಲ ಬಿಚ್ಚಿದ್ದೀನಿ. ಬಿಸಿಲಲ್ಲಿ ಅಗಟ್ ಹಾರ್ಬಲ್ ಬಿಚ್ಚೋಷ್ಟೊತ್ತಿಗೆ ತುಂಬ ಸುಸ್ತಾಗಿಬಿಡುತ್ತೆ. ಮೇಲ್ಗಡೆ ಶೆಲ್ಟ್ರ್ ಐತೆ, ಆದರೂ ಬಿಸಿಲು ಸೈಡಲ್ಲಿ ಹೊಡಿತೈತೆ. ನೋಡ್ರಿ ಇದೆಲ್ಲ ಕೂಡ ಬೇಬಿ ಕಾರ್ನು. ಮುಂದೆಗಡೆ ಇರೋದೆಲ್ಲ ಪೈನಾಪಲ್ಲು ಜ್ಯೂಸು. ಅಲ್ಲಿಂದ ಹಿಡಿದು ಇಲ್ಲಿ ತನಕ ಎಲ್ಲ ಇಳಿಸ್ಕೊಂಡಿದ್ರು ಅವರು ಅಲ್ಲಿ ಕೋಲಾಪುರದಲ್ಲಿ. ಅದು ಸ್ವಲ್ಪ ಮಾತ್ರ ಹಂಗೆ ಬಿಟ್ಟಿದ್ದಾರೆ. ಆ ಆಂಗ್ಲರು ತೆಗಿಬೇಕು, ಈ ಟಾರ್ಪಲ್ ನೆತ್ತಿ ಮೇಲೆ ಹಾಕಬೇಕು. ಅದು ಒಬ್ಬನ ಕೈಯಲ್ಲಿ ಆಗಲ್ಲ ಅಲ್ಲಿ. ಅದರಿಂದಾಗಿ ಅವರು ಅನ್ಲೋಡ್ ಮಾಡಬೇಕಾದ್ರೆ ಹಮಾಲಿಗಳು ಅನ್ಲೋಡರ್ಸು ಅನ್ಲೋಡ್ ಮಾಡ್ತಾರಲ್ಲ, ಆ ಟೈಮಲ್ಲೇ ತಗೊಂಡ್ರೆ ಆಗುತ್ತೆ ಅಂತ ಐಡಿಯಾ ಮಾಡಿದ್ದೀನಿ. ನೋಡಿರಿ ನಮಗೆ ಇಲ್ಲೇ ಇದೇ ಗೋಡನಲ್ಲೇ ಖಾಲಿ ಆಗೋದು. ಈ ಗಾಡಿ ನಿಲ್ಲಿಸಿದಾನಲ್ಲ, ಇವನಿಗಿಂತ ಮುಂಚೆ ನಾವೇ ಬಂದಿದ್ದು. ಆದರೂ ಕೂಡ ಅವನ ಗಾಡಿಗೆ ಮುಂಚೆ ತೊಗೊಂಡಿದ್ದಾರೆ. ಅವ್ರ ಗಾಡಿ ಮಾಲ್ ಅರ್ಜೆಂಟ್ ಇದೆ, ಅದು ಬೇಕಾಗಿರೋ ಮಾಲು ಅಂತ, ಅದು ಬೇರೆ ಜಾಗ ಬೇರೆ ಇಲ್ಲ ಅಂತ. ಅದರಿಂದಾಗಿ ಅದು ಖಾಲಿ ಆದಮೇಲೆ ನಮ್ಗೆ ಮಾಡ್ತೀವಿ ಅಂತ ಹೇಳಿದ್ದಾನೆ. ಅದರಿಂದಾಗಿ ಸುಮ್ಮನೆ ಇದ್ದೀನಿ. ಅದು ನೆನ್ನೆ ಬರಬೇಕಾಗಿರೋ ಗಾಡಿ ಅಂತೆ, ಇವತ್ತು ಬಂದೈತೆ. ಏನೂ ಮಾಡೋಕ್ಕಾಗಲ್ಲ. ಖಾಲಿ ಮಾಡ್ಕೊಂಡ್ಮೇಲೆ ಈಗ ಅನ್ಲೋಡಿಗೆ ಬಿಡಬೇಕು. ಬಾಕ್ಸ್ಗಳ ಮೇಲೆ ಹೆಸರು ಬಂದ್ಬಿಟ್ಟು ಸ್ವೀಟ್ ಕಾರ್ನ್ ಕೆರ್ನಲ್ಸ್ ಅಂತ ಐತೆ. ಎಲ್ಲ ಅದೇ